ಹಲ್ಲೆಲೂಯಾ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 21ನೇ ವಚನ. ಯೋಹಾನ 6:21. ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು. ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದಿದ್ದ ಭೂಮಿಗೆ ಮುಟ್ಟಿತು. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಬೈಬಲ್ ತೆಗೆದರ ವಾಕ್ಯದ ಮೇಲೆ ಕೈ ಇಟ್ಟಿಡ್ರಿ. ದೇವರೇ, ಇದು ನನ್ನ ಸಂಗಡ ಮಾತನಾಡು. ಕರ್ತನೇ, ಇದು ನನ್ನ ಸಂಗಡ ಮಾತನಾಡು. ಕರ್ತನೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ಕರ್ತನೇ, ವಾಕ್ಯದೊಂದಿಗೆ ಮಾತನಾಡು, ವಾಕ್ಯದೊಂದಿಗೆ ಮಾತನಾಡು. ದೇವರ ವಾಕ್ಯದ ಮೇಲೆ ನಿನ್ನ ಬೆಳಕು ಚೆಲ್ಲು. ಅಪ್ಪ, ವಾಕ್ಯದ ಮೇಲೆ ನಿನ್ನ ಬೆಳಕು ಚೆಲ್ಲು. ಹಲ್ಲೆಲೂಯಾ. ಕೊನೆ ವಾಕ್ಯ ಏನು ಓದಿದ್ರಿ? ಮತ್ತು ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದಿದ್ದ ಭೂಮಿಗೆ ಮುಟ್ಟಿತು. ಅದಕ್ಕೆ ಮೊದಲು ಏನು ಓದಿದ್ರಿ? ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು. ಏನಂತೆ? ಏನಂತೆ? ನಿಮಗೆ ಗೊತ್ತಿರ್ಲಿ, ಬೈಬಲ್ ಅಲ್ಲಿ ನಾವು ಓದಿದ ಒಂದು ವಿಚಿತ್ರ ವಚನಗಳಲ್ಲಿ ಒಂದು ವಿಚಿತ್ರ ವಚನ ಇದೆ. ಇದೆರಡು ಮಾತು ಬಹಳ ವಿಚಿತ್ರವಾದ ವಚನಗಳು. ಕೊನೆ ಮಾತು ಯಾಕೆ ವಿಚಿತ್ರ ಅಂತ ಹೇಳಿದ್ರೆ, ನೀವೇ ನನ್ನ ಕರೆಕ್ಟ್ ಆಗಿ ಹೇಳ್ರಿ, ತುಂಬಾ ವೇಗವಾಗಿ ಹೋಗೋದು ಭೂಮಿ ಮೇಲೆ ಹೋಗುತ್ತಾ, ನೀರಲ್ಲಿ ಹೋಗುತ್ತಾ, ಆಕಾಶದಲ್ಲಿ ಹೋಗುತ್ತಾ? ತುಂಬಾ ವೇಗ ಹೋಗೋದು ಎಲ್ಲ ಹೋಗುತ್ತೆ, ಆಕಾಶದಲ್ಲಿ ಹೋಗುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಸ್ಪೀಡ್ ಎಲ್ಲೋಗುತ್ತೆ? ಭೂಮಿ ಮೇಲೆ ಹೋಗುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಸ್ಪೀಡ್ ಯಾವ್ದ್ರಲ್ಲಿದೆ? ನೀರ್ ಮೇಲೆ. ಹಾಗಾದ್ರೆ ತುಂಬಾ ಕಡಿಮೆ ಸ್ಪೀಡ್ ಎಲ್ಲಿದೆ? ನೀರ್ ಮೇಲಿದೆ. ನಿಜ ತಾನೆ? ಈಗ ಯಾವ್ದಾದ್ರು ದೇಶಕ್ಕೆ ಹೋಗ್ಬೇಕಂದ್ರೆ, ಅಮೆರಿಕ ಹೋಗ್ಬೇಕಂತ ಹೇಳಿದ್ರೆ 24 ತಾಸು ಹೆಚ್ಚು ಕಮ್ಮಿ ಒಳಗೆ ಹೋಗಿ ಸೇರ್ತಾರೆ. ನಿಜನಾ? ಒಂದ್ ಕಾಲದಲ್ಲಿ ಹಡಗಲೆಲ್ಲ ಹೋಗ್ಬೇಕಾದ್ರೆ 3-4 ತಿಂಗಳು ಪ್ರಯಾಣ ಆಗ್ತಿತ್ತು. ಅಷ್ಟು ನಿಧಾನ. ಆದ್ರೆ ನಾವೀಗ ವಾಕ್ಯ ಓದಿದ್ವಲ್ಲ, ಇದು ಬಹಳ ವಿಚಿತ್ರವಾದ ವಾಕ್ಯ. ಏನ್ ಹೇಳುತ್ತೆ? ಆ ದೋಣಿ ಎಷ್ಟು ನಿಧಾನವಾಗಿ ಹೋಗಿದೆ ಅಥವಾ ಬೇಗ ಹೋಗಿದ್ಯಾ? ಆ ಕ್ಷಣವೇ ಅನ್ನೋದನ್ನ ನೀವು ಹೇಗೆ ತೋರಿಸ್ತೀರಿ? ಹೇಗೆ ತೋರಿಸ್ತೀರಿ? ಅಷ್ಟೇ ಅಷ್ಟೇ. ಆ ಕ್ಷಣವೇ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ. ಹಲ್ಲೆಲೂಯಾ. ಇದೆಯಾ ನಿಮ್ ಬೈಬಲ್ ಹಂಗ್ ಬರ್ದಿದ್ಯಾ? ಆ ಕ್ಷಣವೇ. ಎಲ್ಲರೂ ಆ ಕ್ಷಣವೇ. ಹಲ್ಲೆಲೂಯಾ. ಏನಂತ ಬರ್ದಿದೆ? ಆ ಕ್ಷಣವೇ. ಆ ಕ್ಷಣವೇ ಮುಂದೇನ್ ಬರ್ದಿದೆ? ಸಂತೋಷ್ ಪ್ಲೀಸ್. ಏನಂತ ಬರ್ತಿದೆ? ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದ ಭೂಮಿಗೆ ಮುಟ್ಟಿತು. ಎಲ್ಲರೂ ಅವರು ಹೋಗಬೇಕೆಂದ ಭೂಮಿಗೆ ಮುಟ್ಟಿತು. ಹೇಳ್ರಿ, ಅವರು ಹೋಗಬೇಕೆಂದ ಭೂಮಿಗೆ ಮುಟ್ಟಿತು. ಹಾಗಾದ್ರೆ ಎಲ್ಲರಿಗೂ ಅವರವರು ಹೋಗ್ಬೇಕಾದ ಒಂದು ಗುರಿ ಇದೆ ತಾನೆ? ಇದನ್ನ ಸ್ವಲ್ಪ ಬದಲಾಯಿಸಿ ಹೇಳ್ತಾನೆ ದೇವ್ರು, ನನ್ನ ಕ್ಷಮಿಸ್ಲಿ. ಅವರು ಮುಟ್ಟಬೇಕಾಗಿದ್ದ ಗುರಿಗೆ ಮುಟ್ಟಿತು. ಹಲ್ಲೆಲೂಯಾ. ಯಾರಾದ್ರೂ ಇಲ್ಲಿ ಗುರಿ ಮುಟ್ಟಬೇಕಂತ ಯಾರಾದ್ರೂ ಒಬ್ರಿದ್ರೆ ಅಲ್ಲಿ 4-5 ಕೈಗಳಷ್ಟೇ, 4-5 ಜನ ಅಷ್ಟೇ ಗುರಿ ಮುಟ್ಬೇಕಂತಿದ್ದೀರ. ಎಲ್ಲರಿಗೂ ಸಾಕಷ್ಟು ಗುರಿಗಳಿದೆ. ಎಲ್ಲರಿಗೂ ಸಾಕಷ್ಟು ಗುರಿಗಳಿದೆ. ವೈಯಕ್ತಿಕ ಜೀವಿತದ ಗುರಿ ಇದೆ, ಕುಟುಂಬ ಜೀವಿತದ ಗುರಿ ಇದೆ, ಮಕ್ಕಳ ಜೀವಿತದ ಗುರಿ ಇದೆ, ದೇಶಕ್ಕಾಗಿ ಮಾಡಬೇಕಾದ ಗುರಿ ಇದೆ, ಸೇವೆಯ ಗುರಿ ಇದೆ, ಉಜ್ಜೀವನದ ಗುರಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಾನು ಹೋಗಬೇಕಾದ ಗುರಿಯನ್ನ ಮುಟ್ಟಿಸುವವರು ಯಾರಾದ್ರೂ ಇದ್ದಾರೋ? ಹಾಗಾದ್ರೆ ಈ ವಾಕ್ಯ ಅದಕ್ಕೆ ವಿಚಿತ್ರವಾದ ವಿಷಯ. ಒಂದು ವೇಳೆ ಆ ಕ್ಷಣವೇ ಅಂತ ಹೇಳಿದ್ರೆ, ಎಷ್ಟು ಕಿಲೋಮೀಟರ್ ಈ ಕಡೆ ಇದಾರ ಗೊತ್ತಿಲ್ಲ, ಇಲ್ಲಿಂದ ನೀರ್ ಮೇಲೆ ಆ ದೋಣಿ ಸುಪ್ಪನ್ನದೊಳಗೆ ಅಲ್ಲಿದೆ. ಹಲ್ಲೆಲೂಯಾ.
ಇದಕ್ಕೆ ಒಂದೇ ಒಂದು ಅರ್ಥವನ್ನ ಹೇಳಿ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಸೈತಾನ ನಮ್ಮ ಜೀವಿತದಲ್ಲಿ ಎಷ್ಟು ವರ್ಷಗಳನ್ನ ಹಾಳು ಮಾಡಿ 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 ಇನ್ನು ನಾನು ಗುರಿ ತಲುಪಲಿಕ್ಕೆ ಆಗದೇ ಇಲ್ಲ ಎಂಬುದಾಗಿ ಎಲ್ಲರನ್ನ ನಿರಾಶೆಯಲ್ಲಿ ಭಯಲ್ಲಿ ಕುಣಿಸಿದ್ದಾನೋ ಅವರೆಲ್ಲರಿಗೂ ಯೇಸು ಅಂದ್ರೆ ಆತನು ಆ ಕ್ಷಣದಲ್ಲಿ ಗುರಿ ಮುಟ್ಟಿಸ್ತಾನೆ. ಇಲ್ಲಿ ಸವಾಲನ್ನು ತೆಗೆದುಕೊಂಡವನು ಬೇರೆ ಯಾರಲ್ಲ, ಯೇಸು. ಸೈತಾನನನ್ನ ಸೋಲಿಸುವ ಸವಾಲು, ನಿನಗೆ ಜಯ ಕೊಡುವ ಸವಾಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಬಂದು ಸೈತಾನಿಗೆ ಹೇಳ್ತಾನೆ, ನನ್ನ ಶಿಷ್ಯ ನಾನು ಎಷ್ಟು ಹೊತ್ತು ನೀನ್ ತಡೆದಿಯಾ, ಈಗ ನೋಡು, ಈಗ ನೀನ್ ನೋಡು. ಜೈವೀರನಾದ ಯೇಸು ಹೇಳ್ತಾನೆ, ಈಗ ನೋಡು. ಓ ಸರ್ವಶಕ್ತನಾದ ಯೇಸು ಹೇಳ್ತಿದ್ದಾನೆ, ಈಗ ನೋಡು. ಎಷ್ಟು ತಡಿ ಸೈತಾನ, ಈಗ ನೋಡು ನಾನು ಬರ್ತೇನೆ. ಅವ್ರು ಯಾವ ಟೈಮಿಗಲ್ಲಿ ಇರ್ಬೇಕು ಅದೇ ಟೈಮಿಗಲ್ಲಿ ಇರ್ತಾರೆ. ಹಾಗಾಗಿ ಆತನಿಂದ ಒಂದು ಸೂಪರ್ ನ್ಯಾಚುರಲ್ ಸ್ಪೀಡ್ ಬರ್ತಾರೆ. ಹಲ್ಲೆಲೂಯಾ. ಆ ಸ್ಪೀಡಿಗೆ ದೋಣಿ ಅಪ್ಪಿತಪ್ಪಿ ಎಲ್ಲೆಲ್ಲೋ ಹೋಗ್ಲಿಲ್ಲ, ಗುರಿಗೆ ಹೋಗಿ. ಹೇಳ್ರಿ, ನನ್ನನ್ನು ಗುರಿ ಮುಟ್ಟಿಸುವ ಯೇಸುವನ್ನ ನಾನು ಇದನ್ನ ಸಂಧಿಸ್ತಿದ್ದೇನೆ. ಹೇಳ್ರಿ, ನನ್ನ ಗುರಿ ಮುಟ್ಟಿಸುವ ನನ್ನ ಯೇಸುವನ್ನ ನಾನು ಈ ದಿನ ಸಂಧಿಸ್ತಿದ್ದೇನೆ. ನಾನು ಬಹುವೇಗವಾಗಿ ನನ್ನ ಗುರಿಯನ್ನ ನಾನು ಮುಟ್ಟುತ್ತಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ಅತಿ ನಿಧಾನವೋ ಅದೇ ಪ್ರಪಂಚದಲ್ಲಿ ಅತಿ ವೇಗವಾಗಿ ತಕ್ಕೊಂಡಿದೆ. ನನಗೊಮ್ಮೆ ಅನ್ಸುತ್ತೆ, ಈ ದೋಣಿ ಸಿಕ್ಕಿದ್ರೆ ನಾನು ತಕ್ಕೊಂಡೋದೊಂದು ಮ್ಯೂಸಿಯಂ ನಲ್ಲಿ ಇಡ್ಬೇಕು ಅಂತ ಅನ್ಸುತ್ತೆ. ಎಷ್ಟು ಸತಿ ಇದನ್ನ ನಾನು ಹೇಳಿದ್ದೆ. ಕಾರಣ ಇದಕ್ಕಿಂತ ವೇಗವಾಗಿ ನೀರಿನ ಮೇಲೆ ಹೋದದ್ದನ್ನ ಇನ್ನೊಂದು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೇನೇ ಹೇಳ್ಕೊಂಡ್ರು, ಇಲ್ಲಿ ಆರಂಭ ಮಾಡ್ತಿದ್ದಾಗೆ ಅದಷ್ಟು ದೂರ ಹೋಗ್ಬೋದೇ ಹೊರತು ಆರಂಭಿಸ್ತಿರುವಾಗೆ ಗುರಿ ಮುಟ್ಲಿಕ್ಕೆ ಪ್ರಪಂಚದಲ್ಲಿ ಬೇರೆ ಯಾವ ಹಡಗು, ದೋಣಿಗೆ, ಪವರ್ ಬೋಟಿಗೆ ಯಾವುದಕ್ಕೂ ಸಾಧ್ಯ ಆಗಿಲ್ಲ, ಯಾವುದಕ್ಕೂ ಸಾಧ್ಯವಾಗಿಲ್ಲ. ಪ್ರಪಂಚದಲ್ಲಿ ಏನಾದ್ರೂ ಇದ್ರೆ ಇದೊಂದು ದೋಣಿ ಮಾತ್ರವೇ. ಹಲ್ಲೆಲೂಯಾ. ಆದ್ರೆ ಆ ದೋಣಿ ಅಷ್ಟು ವೇಗ ತಕ್ಕೊಳ್ಳಿಕ್ಕೆ ಕಾರಣ ಎಲ್ಲದಕ್ಕೂ ವೇಗ ಕೊಟ್ಟ ದೇವರು ಒಳಗೆ ಬಂದಿದ್ದ. ಏನಂದೆ ಯಾವ ದೇವರು ಬಂದಿದ್ದಾನೆ? ಇಲ್ಲ, ನಾನು ಬೇರೆ ರೀತಿ ಹೇಳ್ದೆ. ಆ ಯೇಸುವನ್ನ ಬೇರೆ ರೀತಿ ಹೇಳ್ದೆ. ಎಲ್ಲದಕ್ಕೂ ಇರುವೆ ವೇಗ ಏನು, ಆಮೆ ವೇಗ ಏನು, ಮೊಲದ ವೇಗವೇನು, ಚಿರತೆ ವೇಗವೇನು, ಜಿಂಕೆ ವೇಗವೇನು, ಅಂಬೆಗಾಲಾಕುವ ಮಗುವಿನ ವೇಗವೇನು, ಓಡುವ ಯವನಸ್ಥನ ವೇಗವೇನು, ಹಲ್ಲೆಲೂಯಾ, ಶಬ್ದದ ವೇಗವೇನು, ಬೆಳಕಿನ ವೇಗವೇನು, ಎಲ್ಲದಕ್ಕೂ ವೇಗ ಕೊಟ್ಟ ಈ ದೇವರ ವೇಗವೇನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವರ ವೇಗ ಆ ಕ್ಷಣವೇ. ಸೂರ್ಯನಿಂದ ಭೂಮಿಗೆ ಬೆಳಕು ಅತಿ ವೇಗವಾಗಿ ಬಂದ್ರು 8 ನಿಮಿಷ ಬೇಕಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಅದೇ ಕ್ಷಣದಲ್ಲಿ ಸೇರಿಸುವ ದೇವರು ಈ ದಿನ ನಮಗೆ ಪ್ರಸನ್ನನಾಗಿದ್ದ. ಹಲ್ಲೆಲೂಯಾ. ಯಾರೂ ಸುತ್ತ ಹೋಗ್ಬೇಡ್ರಿ. ಇಲ್ಲಿ ನಾವು ಈ ಸಂದರ್ಭವನ್ನ, ಅದರೊಳಗೆ ಒಬ್ಬ ಮನುಷ್ಯನನ್ನ ಈ ದಿನ ನಾವು ನೋಡ್ಲೇಬೇಕಾಗತ್ತೆ. ಆಮೇಲೆ ಈ ಘಟನೆಯನ್ನ ನಾನು ನೆನೆಸ್ತೇನೆ. ಸ್ವಲ್ಪ ವಿವರವಾಗಿ ಮತ್ತಾಯದಲ್ಲಿ ಓದ್ಬಹುದು. ಎಲ್ಲಿ ಓದ್ಬೋದು? ಮತ್ತಾಯದಲ್ಲಿ ಓದ್ಬೋದು. ಮತ್ತಾಯ 14ನೇ ಅಧ್ಯಾಯಕ್ಕೆ ಬಂದ್ರೆ ಈ ಘಟನೆಗೆ ಹಿಂದಿನ ಘಟನೆ ಒಂದಿದೆ. ಈ ಘಟನೆಗೆ ಹಿಂದಿನ ಘಟನೆ ಏನಂತ ಕೇಳಿದ್ರೆ, ಯೇಸು 5 ರೊಟ್ಟಿ 2 ಮೀನನ್ನ ಎಷ್ಟು ಜನ ಕಟ್ಟಿಯಾನೆ? ಲೆಕ್ಕಕ್ಕೆ 5,000 ಜನ ಗಂಡಸರು, ಅವರ ಜೊತೆ ಇರುವ ಹೆಂಗಸರು, ಅವರ ಜೊತೆ ಇರುವ ಮಕ್ಕಳು. ಹಾಗಾದ್ರೆ ಎಷ್ಟೋ ಗೊತ್ತಿಲ್ಲ. ಹಲ್ಲೆಲೂಯಾ. ಸರಿಗೆ ಲೆಕ್ಕ ಹಾಕಿದ್ರೆ 1 ರೊಟ್ಟಿ 1,000 ರೊಟ್ಟಿ ಅಲ್ಲ, 1 ರೊಟ್ಟಿ ಒಂದು ವೇಳೆ 10,000 ರೊಟ್ಟಿ ಆಗಿರಬಹುದು. ಆಮೆನ್, ಆಮೆನ್. ಹಾಗಾದ್ರೆ ನಮ್ಮಲ್ಲಿರುವಂತದನ್ನ ಸಾವಿರದಷ್ಟು ಹೆಚ್ಚಿಸುವ ದೇವರು. ಇಷ್ಟೊತ್ತು ನೋಡಿದ್ವಿ ವೇಗಶಾಲಿಯಾದ ದೇವರೆಂಬುದಾಗಿ. ಈಗ ಹೆಚ್ಚಿಸ್ತೇನೆ ಅಂತಾನೆ, ಅಭಿವೃದ್ಧಿ ಪಡಿಸ್ತೇನೆ ಅಂತಾನೆ, ವಿಸ್ತಾರಗೊಳಿಸ್ತೇನೆ ಅಂತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಯಾರು?
ಅಭಿವೃದ್ಧಿ ಪಡಿಸುವ ದೇವರು. ಹೇಳ್ರಿ, ನನ್ನ ಯೇಸು ಅಭಿವೃದ್ಧಿ ಪಡಿಸುವ ಯೇಸು, ನನ್ನ ಯೇಸು ವಿಸ್ತಾರಗೊಳಿಸುವ ಯೇಸು, ನನ್ನ ಯೇಸು ಹೆಚ್ಚಿಸುವ ಯೇಸು. ನಾನು ಈಗಿರುವಷ್ಟು ಅಲ್ಲ, ನಾನು ಬಹಳವಾಗಿ ಅಭಿವೃದ್ಧಿ ಆಗ್ತೇನೆ. ನಾನು ಇಷ್ಟೇ ಅಲ್ಲ, ಬಹಳವಾಗಿ ಹೆಚ್ಚಿಸಲ್ಪಡ್ತೇನೆ. ನಾನು ಇಷ್ಟೇ ಅಲ್ಲ, ಬಹಳವಾಗಿ ವಿಸ್ತಾರವಾಗ್ತೇನೆ. ಇಷ್ಟೇ ನಾನಿರುವವನಲ್ಲ, ನನ್ನ ಯೇಸುವಿನಿಂದ ವಿಸ್ತಾರಗೊಳ್ಳುವ, ಹೆಚ್ಚಿಸಲ್ಪಡುವ, ಅಭಿವೃದ್ಧಿ ಆಗುವವ, 4 ದಿಕ್ಕುಗಳಿಗೆ ಹರಡುವವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ 5 ರೊಟ್ಟಿ 2 ಮೀನನ್ನು ಆತನು ಜನರಿಗೆ ಕೊಟ್ಟಿದ. ಈ ಅದ್ಭುತ ಆದ್ಮೇಲೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿದ್ದಾನೆ. ಶಿಷ್ಯರಿಗೆ ಹೇಳ್ತಾರೆ, ಆಚೆ ದಡಕ್ಕೆ ಕಪರ್ನೌಮಿಗೆ ಹೋಗ್ರಿ ಅಂತ ಹೇಳಿದ್ದಾನೆ. ಸಂಜೆ ಆಗಿದೆ. ಏನಾಗಿದೆ? ಸಂಜೆ ಆಗಿದೆ. ನನಗೀಗ ಹೇಳ್ರಿ, ಸಂಜೆ ಅನ್ನೋದು ಬೆಳಕಿನ ಆರಂಭವೋ ಕತ್ತಲೆ ಆರಂಭವೋ? ಏನೇನೇನೇನು ಕತ್ತಲೆ. ಈಗ ಆಚೆ ದಡಕ್ಕೆ ಹೋಗ್ರಿ ಅಂತ ಹೇಳ್ಬೇಕಾದ್ರೆ ಇವರ ಪ್ರಯಾಣ ಮುಂದುವರೆದ ಹಾಗಿಲ್ಲ, ಕತ್ತಲು ಹೆಚ್ಚೆಚ್ಚಾಗ್ತಾ ಹೋಗ್ತದೆ. ಹಾಗಾದ್ರೆ ಈಗ ಯೇಸು ಇವರಿಗೆ ಪ್ರಯಾಣ ಮಾಡ್ಲಿಕ್ಕೆ ಹೇಳಿದ್ದಾನೆ. ಈಗ ಶಿಷ್ಯರು ಏನ್ ಮಾಡಿದ್ರು? ದೋಣಿ ತಕ್ಕೊಂಡ್ರು, ಎಲ್ಲಾ ಶಿಷ್ಯರು ಹತ್ತಿದ್ರು, ಈಗ ಆರಂಭಿಸಿದ್ರು. ಮುಂದೆ 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 ಹೋಗ್ತಿದ್ದಾರೆ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹಲ್ಲೆಲೂಯಾ, ಏನಾಗ್ತಿದೆ? ಬಲವಾದ ಗಾಳಿ ಬೀಸ್ತಾ ಇದೆ. ಆ ಬಲವಾದ ಗಾಳಿಗೆ ನೀರಿನ ತೆರೆಗಳು ಏರ್ತಾ ಇದೆ. ಇದನ್ನ ಕೀರ್ತನೆ 107ರಲ್ಲಿ ಹೇಳುತ್ತೆ. ಕೀರ್ತನೆ 7ರಲ್ಲಿ ನಂತರದಲ್ಲಿ ಓದ್ಕೊಳ್ರಿ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅವರ ಆ ಅಲೆಗಳಲ್ಲಿ ದೋಣಿ ಆಕಾಶಕ್ಕೆ ಏರ್ತಂತೆ, ಪಾತಾಳಕ್ಕೆ ಇಳಿತಂತೆ. ಹಲ್ಲೆಲೂಯಾ. ಈ ಸಂದರ್ಭ ಮತ್ತಾಯ 14, ಯೋಹಾನ 6ರ ಈ ಸಂದರ್ಭ ಕೀರ್ತನೆ 107ರಲ್ಲಿ ನಮಗೆ ಸಿಗುತ್ತೆ. ಅಲ್ಲಿ ಪ್ರವಾದನೆಯಾಗಿ ಬರೆಯಲ್ಪಟ್ಟದೆ. ಅಲ್ಲಿ ವಾಕ್ಯ ಹೇಳುತ್ತೆ, ಆ ಬಿರುಗಾಳಿಯಿಂದ ಎದ್ದ ಅಲೆ ಆ ದೋಣಿಯನ್ನ ಆಕಾಶಕ್ಕೆ ತಕೊಂಡು ಹೋಯ್ತಂತೆ. ಹಾಗೇ ಅವ್ರನ್ನ ಪಾತಾಳಕ್ಕೆ ಎಳ್ಕೊಂಡು ಬರ್ತಂತೆ. ಅವರು ಸುತ್ತುತ್ತ ಕುಡುಕರಂತೆ ಒಯ್ದಾಡಲ್ಪಟ್ರಂತೆ. ಬಹಳ ಚಿತ್ರವಾದ ಘಟನೆ. ಬಿರುಗಾಳಿ ಬೀಸತ್ತೆ, ಒಂದಲೆ ಹಾಗೆ ಮೇಲೆ ತಕೊಂಡೋಗುತ್ತೆ ಎಷ್ಟೋ ಎತ್ತರಕ್ಕೆ. ಹಾಗೆ ಮತ್ತೆ ಅದು ಅಲೆ ಕೆಳಗೆ ಬರ್ಬೇಕಾದ್ರೆ ಹಾಗೇ ಅದು ಕೆಳಗೆ ಬರುತ್ತೆ. ಈಗ ಆಗುದ್ರಿಂದ ಏನಾಯ್ತು ಗೊತ್ತಾ? ಅವ್ರು ಹುಟ್ಟು ಹಾಕಿ ಮುಂದೆ ಮುಂದೆ ಹೋಗುವಾಗ ಹೀಗೆ ಹೋಗಿ ಹೀಗೆ ಮುಂದಕ್ಕೆ ಹೋಗ್ಲಿಲ್ಲ, ಬದಲಾಗಿ ಹಾಗೇ ಹಿಂದಕ್ಕೆ ಬಂದ್ರು. ಎಷ್ಟು ಜನ ನಿಮ್ಮ ಪ್ರಯಾಣದಲ್ಲಿ ನಾವಿನ್ನು ಮುಂದೆ ಹೋಗ್ಬಿಟ್ಟು ಅನ್ನೋ ಟೈಮಲ್ಲಿ ಹಾಗೇ ಹಿಂದಕ್ಕೆ ಬಂದಿದ್ದೀವಿ? ಎಷ್ಟು ಜನ ಹಿಂದಕ್ಕೆ ಬಂದಿದ್ದೀವಿ? ಯೋಹಾನ ಸುವಾರ್ತೆಗೆ ಬಂದ್ರೆ ಅಲ್ಲಿ ಕೆಲವು ಮಾತುಗಳು ಬಹಳ ವಿಶೇಷವಾಗಿದೆ. ಯೋಹಾನ 6ನೇ ಅಧ್ಯಾಯ 17ನೇ ವಚನ. ದೋಣಿಯನ್ನು ಹತ್ತಿ ಸಮುದ್ರ ಮಾರ್ಗವಾಗಿ ಕಪೆರ್ನೌಮಿನ ಕಡೆಗೆ ಹೊರಟರು. ಆಗಲೇ ಕತ್ತಲಾಗಿತ್ತು ಮತ್ತು ಯೇಸು ಅವರ ಬಳಿಗೆ ಇನ್ನೂ ಬಂದಿರಲಿಲ್ಲ. ಇದಲ್ಲದೆ ಸಾಕು ಅಲ್ಲೆರಡು ವಿಷಯ ಚೆನ್ನಾಗಿದೆ ನಿಮಗೆ. ಅವ್ರು ದೋಣಿಯಂತೆ ಹೊರಟ್ರಲ್ಲ, ದೋಣಿಯನ್ನು ಹತ್ತಿ ಹೊರಟ್ರಲ್ಲ, ಆಗೇನಾಗಿತ್ತು? ಒಳ್ಳೆ ವಿಷಯನ ಪ್ರಯಾಣ ಪ್ರಾರಂಭವಾಗ್ತಾ ಇದೆ, ಕತ್ತಲ್ಲೇ ಬಂದೇ ಬೀಳ್ತು. ಅಲ್ಲಿ 2ನೇ ವಿಷಯ ಇನ್ನೊಂದಿದೆ, ಅವ್ರ ಹತ್ರ ಯಾರಿರ್ಲಿಲ್ಲ. ಹಾಗಾದ್ರೆ ಇದು ಕತ್ತಲೆಯಲ್ಲಿ ಪ್ರಯಾಣ, ಯೇಸುವಿಲ್ಲದ ಪ್ರಯಾಣ. ಏನದು? ಮೊದಲನೇದೆಂತ ಪ್ರಯಾಣ? ಈ ಪ್ರಯಾಣ ಕತ್ತಲಲ್ಲಿ ಪ್ರಯಾಣ. ಓ ಪ್ರಿಯ ದೇವ ಜನರೇ, ಎಷ್ಟು ಜನ ನಾವು ನಮ್ಮ ಪ್ರಯಾಣವನ್ನು ಆರಂಭಿಸಿದ್ದೇವೆ, ಆದ್ರೆ ಗೊತ್ತೇ ಇಲ್ಲ ಇದು ಕತ್ತಲೊಳಗೆ ಹೋಗ್ತಾ ಇದೆ. 2ನೇ ಒಂದು ವಿಷಯ ವಾಕ್ಯ ನಮ್ಗೆ ಹೇಳಿಕೊಡ್ತಾ ಇದೆ, ಪ್ರಯಾಣ ಆರಂಭಿಸಿದ್ದೇವೆ, ಅದರಲ್ಲಿ ಇನ್ನೊಂದು ಬಹಳ ವೇದನೆ ವಿಷಯ ಇದೆ, ಅದು ಗಾಬರಿ ವಿಷಯ ಇದೆ. ಅಲ್ಲಿ ಜೊತೆಲಿ ಯಾರಿಲ್ಲ? ಯೇಸು ಇಲ್ಲ. ಮುಂದಿನ ವಚನಕ್ಕೆ ಹೋಗೋಣ. ಇದಲ್ಲದೆ
ಬಿರುಗಾಳಿ ಬೀಸುವುದರಿಂದ ಸಾಕು ಸಾಕು ಸಾಕು. ಏನಂತೆ? ನಾವು ಜೀವನ ಪ್ರಯಾಣ ಆರಂಭಿಸಿದ್ದೇವೆ, ಅದ್ರಲ್ಲಿ ಯಾರಿಲ್ಲ, ಏಸು ಇಲ್ಲ, ಜೊತೆಗೆ ಏನ್ ಬರ್ತಾ ಇದೆ? ಓ ಬಿರುಗಾಳಿ. ನೆನೆಸದ ಹೋರಾಟಗಳು ಎದುರು ಬಂದು ನಮ್ಮನ್ನ ಬಡಿತಾ ಇದೆ. ನೆನೆಸದ ಹೋರಾಟಗಳು. ಯಾವ ವಿಧದ ಹೋರಾಟ ಬರ್ತಿದೆ ಗೊತ್ತಿಲ್ಲ. ಯಜಮಾನರ ಕಡೆಯಿಂದ ಬರ್ತಿದ್ಯಾ, ಹೆಂಡತಿಯ ಕಡೆಯಿಂದ ಬರ್ತಿದ್ಯಾ, ಮಕ್ಕಳ ಕಡೆಯಿಂದ ಬರ್ತಿದ್ಯಾ, ನೆಂಟರ ಕಡೆಯಿಂದ ಬರ್ತಾ ಇದೆಯಾ, ಸರ್ಕಾರದ ಕಡೆಯಿಂದ ಬರ್ತಾ ಇದೆಯಾ, ಪಕ್ಕದ ಮನೆ ಕಡೆಯಿಂದ ಬರ್ತಾ ಇದೆಯಾ, ಹಣದಿಂದ ಬರ್ತಾ ಇದೆಯಾ, ಕೆಲಸದ ಮೇಲೆ ಬರ್ತಾ ಇದೆಯಾ, ವ್ಯಾಪಾರದಲ್ಲಿ ಬರ್ತಾ ಇದೆಯಾ, ಶರೀರದ ಆರೋಗ್ಯದಲ್ಲಿ ಬರ್ತಾ ಇದೆಯಾ, ಎಲ್ಲಿಂದ ಹೋರಾಟ ಬರ್ತಿದೆ ಗೊತ್ತಿಲ್ಲ. ಬಿರುಗಾಳಿ ಬೀಸ್ತಾ ಇದೆ. ಮುಂದೆ ಏನಂತ ಬರ್ತದೆ? ಸಮುದ್ರವು ಅಲ್ಲಕಲ್ಲೋಲವಾಯಿತು. ಹಲ್ಲೆಲೂಯಾ. ಏನಂತೆ? ಬಿರುಗಾಳಿ ಬೀಸಿದಲ್ಲದೆ ಬಿರುಗಾಳಿಯ ಪರಿಣಾಮ ಕಾಣ್ತಾ ಇದೆ. ಏನಂತೆ? ಸಮುದ್ರ ಅಲ್ಲಕಲ್ಲೋಲ ಆಗಿದೆ. ಯಾಕೆ? ಬಿರುಗಾಳಿ. ಹಾಗಾದ್ರೆ ಆ ಬಿರುಗಾಳಿ ಬಂದಿದ್ದಕ್ಕೆ ಇಲ್ಲೇನೋ ನಡೆದೋಯ್ತು ಮನೆಯಲ್ಲಿ. ಒಂದು ಜೋರು ಗಾಳಿ ಬೀಸ್ತು, ಮನೇಲಿದ್ದ ಕಪಾಟು ಹಾಗೆ ಕೆಳಗೆ ಬಿದ್ದೇ ಬಿಡ್ತು. ಕಪಾಟು ಬಿದ್ದಿದ್ ಯಾಕೆ? ಬಿರುಗಾಳಿ ಬೀಸಿತು. ಅಯ್ಯೋ ಈ ಕಷ್ಟ ಬಂತು, ಅದ್ರೊಂದು ಈ ಕಷ್ಟ ಸೇರ್ಕೊಳ್ತು, ಅದರಿಂದ ಇಂಥ ಸಮಸ್ಯೆ ಬಂತು. ಶಿಷ್ಯರು ಏನೇ ಮಾಡಿದ್ರು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ದೇವಜನರೇ ಏನು ಮಾಡಿದ್ರು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಏನಾಯ್ತು? ಮುಂದೇನಾದ್ರೂ ಇದೆಯಾ? ಹೇಗಿರಲಾಗಿ ಅವರು ಒಟ್ಟು ಹಾಕುತ್ತಾ ಹೆಚ್ಚು ಕಡಿಮೆ ಒಂದು ಹಾರದಾರಿ ದೂರ ಹೋದ ಬಳಿಕ ಯೇಸು ಸಮುದ್ರ ಮೇಲೆ ಸಾಕು ಸಾಕು ಸಾಕು. ರಾತ್ರೆಲ್ಲ ಪ್ರಯಾಣ ಮಾಡಿದಕ್ಕೆ ಎಲ್ಲಿರ್ಬೇಕಾಗಿತ್ತು? ಯಾವುದೋ ದೊಡ್ಡ ದಳಕ್ಕೆ ಮುಟ್ಬೇಕಾಗಿತ್ತು. ನನಗಿಲ್ಲಿ ಇವ್ರು ಎಷ್ಟು ದೂರ ಹೋಗಿದಾರೋ ಈ ಭಾಷೆ ನನ್ಗೆ ಅರ್ಥ ಆಗ್ತಿಲ್ಲ. ನನ್ನ ಪ್ರಕಾರ ಅರ್ಧ ದೂರನೂ ಹೋಗ್ಲಿಲ್ಲ ಅಥವಾ ಕಾಲು ದೂರನೂ ಹೋಗ್ಲಿಲ್ಲ, ಖಂಡಿತ ಹೋಗ್ಲಿಲ್ಲ. ಯಾರಾದ್ರೂ ಇಲ್ಲಿ ಹೇಳ್ತೀರಾ? ಯಾರಾದ್ರೂ ಇಲ್ಲಿ ಇದ್ದೀರಾ? ನಾವೊಂದು ವೇಳೆ ಅಮೇರಿಕದಲ್ಲಿದ್ರೆ ನಾವ್ ಈ ತರ ಇರ್ತಿರ್ಲಿಲ್ಲ. ನಾವೊಂದು ವೇಳೆ ಅವ್ರ ಮನೇಲಿ ಹುಟ್ಟಿದ್ರೆ ನಮ್ಮ ಮನೆ ಚೆನ್ನಾಗಿತ್ತು. ಯಾರಾದ್ರೂ ಹೇಳಿದಿರಾ ನಾನು ಯಾಕಾದ್ರೂ ಈ ಮನೇಲಿ ಹುಟ್ಟಿದ್ನೋ? ಅಥವಾ ಯಾರಾದ್ರೂ ಹೇಳಿದಿರಾ ನಾನು ಯಾಕಾದ್ರೂ ಇವ್ರನ್ನ ಮದುವೆ ಆದ್ನೋ? ಅಥವಾ ನಾನು ಯಾಕಾದ್ರೂ ಈ ದರಿದ್ರ ಕೆಲಸನ ಸೇರ್ಕೊಂಡೋ? ಹೇಳಿದಿರಾ? ಎಷ್ಟು ಜನ ಹೇಳಿದಿರಾ? ತುಂಬಾ ಜನ. ಹೆಚ್ಚು ಕಡಿಮೆ ಪ್ರಪಂಚದ ಬಹುತೇಕ ಜನ ಹೇಳ್ತಿರುವಂತ ಮಾತು. ಎಷ್ಟು ಪ್ರಯಾಸ ಪಟ್ರು. ಕೆಲವರು ಹೇಳ್ತಾರೆ ನಾನು ಓದಿಗೆ ನನಗಿರೋ ಅನುಭವಕ್ಕೆ ನಾನು ಇಷ್ಟೊತ್ತಿಗೆ ಅಲ್ಲಿರ್ಬೇಕಾಗಿತ್ತು. ನಿಜನಾ? ನಮ್ಗಿರುವ ಆಸ್ತಿಗೆ ನಾವು ಅಲ್ಲಿರ್ಬೇಕಾಗಿತ್ತು, ನಮ್ಗಿರುವ ಹಣಕ್ಕೆ ನಾವು ಅಲ್ಲಿರ್ಬೇಕಾಗಿತ್ತು. ಆದ್ರೆ ಎಲ್ಲಿದ್ದೀವಿ? ಮುಂದುವರಿಯದ ಅಭಿವೃದ್ಧಿ ಆಗದ ಜೀವಿತ ವಾಕ್ಯ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಆಗ ಏನಂತೆ? ಹಾಗಿರ್ಬೇಕಾದ್ರೆ ಅವರ ಬಳಿ ಯಾರು ಬಂದಂತೆ? ಏನಂತೆ? ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ದೋಣಿಯ ಸಮೀಪಕ್ಕೆ ಬರುವುದನ್ನು ನೋಡಿ ಹಚ್ಚಿದರು. ಹಲ್ಲೆಲೂಯಾ. ಮತ್ತೆ 14ನೇ ಅಧ್ಯಾಯಕ್ಕೆ ಬರೋಣ. ಅವ್ರು ಎಷ್ಟು ಹೆದರಿದ್ದಾರೆ ಅಂತ ನೋಡೋಣ. 25-26ನೇ ವಚನ. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದರು. ಸಮುದ್ರದ ಮೇಲೆ ನಡೆಯುವ ಆತನನ್ನ ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಬಾಯರಿಂದ ಕೂಗಿದರು. ಸಾಕು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಒಂದು ವಚನ ಇದೆ. ಆ ವಚನ ಏನಂತೇವೆ ಅಂದ್ರೆ ಯೆಹೋವನು ಬಿರುಗಾಳಿಗಳಲ್ಲಿ ನಡೆಯುತ್ತಾನೆ. ಹಲ್ಲೆಲೂಯಾ. ಆತನಿಗೆ ಬಿರುಗಾಳಿ ಮೇಲೆ ನಡೀಲಿಕ್ಕೆ ಗೊತ್ತು. ಹಾಗಾದ್ರೆ ಈ ಬಿರುಗಾಳಿಗಳ ಮೇಲೆ ಆತನು ನಡೆದಿದ್ದಾನೆ ಅನ್ನೋದಾದ್ರೆ ನಿಮಗೆ ಗೊತ್ತಿರ್ಲಿ, ನಾವು ಬೈಬಲ್ನಲ್ಲೇ ಅಥವಾ ಸುವಾರ್ತೆಗಳಲ್ಲಿ ಅತಿ ಭಯಂಕರವಾಗಿ ಯೇಸುವನ್ನ ನೋಡುವ ಒಂದು ದೃಶ್ಯ ಎಲ್ಲಾದ್ರೂ ಇದ್ರೆ ಇದೇ ದೃಶ್ಯ. ಏನಂದ್ರೆ ನಾನು ಹೇಳಿದ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಲ್ಲ? ಯೇಸುವನ್ನ ಭಯಂಕರವಾಗಿ ನೋಡುವಂತ ದೃಶ್ಯ ಏನಾದ್ರೂ 4 ಸುವಾರ್ತೆಗಳಲ್ಲಿ ಬಂದಿದ್ರೆ ಅದಿದೇ ದೃಶ್ಯ. ಪಕ್ಕದವ್ರನ್ನ ಕೇಳ್ರಿ, ಹೆಂಗೆ ಇದು ಭಯಂಕರ, ಹೆಂಗೆ ಯೇಸು ಭಯಂಕರ? ಪಕ್ಕದವ್ರನ್ನ ಕೇಳ್ರಿ ಅಂದೆ.
ಇದು ಹೇಗೆ ಭಯಂಕರ ಕೇಳಿದ್ರ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೊಡ್ಡ ಬಿರುಗಾಳಿ ಈಗ ಬೀಸಿದ್ರೆ ಎಷ್ಟು ಜನ ಇಲ್ಲೇ ಇರ್ತೀರ ಅಥವಾ ಹೊರಗೆ ಹಾಕೊಂಡು ಹೋಗ್ತೀರಾ? ಬಿರುಗಾಳಿ ಬೀಸಿದ್ರೆ ಇಲ್ಲೇ ಇರ್ತೀರ, ಹೊರಗೆ ಹಾಕೊಂಡು ಹೋಗ್ತೀರಾ? ಅಥವಾ ಜೋರು ಅಲೆ ಹೊಡೆದ್ರೆ ಇಲ್ಲೇ ಇರ್ತೀರಾ, ಹೊರಗೆ ಹೋಗ್ತೀರಾ? ಯಾರಾದ್ರೂ ಅಲೆ ನಿಲ್ತೀರಾ? ಯಾರಾದ್ರೂ ಬಿರುಗಾಳಿಗೆ ಎದುರಾಗಿ ನಿಲ್ತೀರಾ? ಇಲ್ಲ ತಾನೆ? ಎಲ್ಲರೂ ಜೋರಾಗಿ ಹೇಳ್ರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿರುಗಾಳಿ ಭಯಂಕರವಾಗಿ ಬೀಸುವಾಗ ಆ ಬಿರುಗಾಳಿಗೆ ಎದುರಾಗಿ ಹಾಗೇ ನಡ್ಕೊಂಡು ಬರ್ತಿದ್ದಾನಲ್ಲ ಯೇಸು. ಹಾಗಾದ್ರೆ ಆ ಬಿರುಗಾಳಿಗಿಂತ ದೊಡ್ಡವನಾದ ಯೇಸು ನನ್ನ ಯೇಸು, ನಿನ್ನ ಯೇಸು. ಹಲ್ಲೆಲೂಯಾ. ಸರಿಗೆ ಹೇಳ್ರಿ, ನೆಲದ ಮೇಲೆ ಸರಿಗೆ ನಡೀತೀರಾ ಅಥವಾ ನೀರಿನ ಮೇಲೆ ಸರಿಗೆ ನಡೀತೀರಾ? ನೆಲದ ಮೇಲೆ ಸರಿಗೆ ನಡೀತೀರಾ. ಹಾಗಾದ್ರೆ ಅಲೆ ಒಂದಲೆ ಇಲ್ಲೆದ್ರೆ ಇನ್ನೊಂದಲೆ ಇಲ್ಲೆದ್ರೆ ಇನ್ನೊಂದಲೆ ಅಲ್ಲಿಗೆದ್ರೆ ಅದ್ರ ಮೇಲೆ ಯಾರಾದ್ರೂ ನಡಿಲಿಕ್ಕೆ ಆಗತ್ತ? ಅದಕ್ಕೆ ಹೇಳಿದೆ, ಯೇಸುವನ್ನು ಭಯಂಕರವಾಗಿ ತೋರಿಸುವ ವಚನ ಈ ವಚನ ಆಗುತ್ತೆ. ಹಾಗಾದ್ರೆ ಆ ರಾತ್ರಿ, ಆ ಕತ್ತಲ ರಾತ್ರಿ ಬಿರುಗಾಳಿ ಎದುರು ಯೇಸು ಹೇಗೆ ಹೆಜ್ಜೆ ಇಟ್ಟಿದ್ದಾನಂತ ಕೇಳಿದ್ರೆ, ಒಂದು ಅಲೆ ಹೀಗೆ ಆರಿದ್ರೆ ಅದರ ಮೇಲೆ ಒಂದು ಹೆಜ್ಜೆ, ಇನ್ನೊಂದಲೆ ಹೀಗೆ ಆರಿದ್ರೆ ಅದರ ಮೇಲೆ ಇನ್ನೊಂದು ಹೆಜ್ಜೆ, ಇನ್ನೊಂದು ಅಲೆ ಹೀಗೆ ಆರಿದ್ರೆ ಅದರ ಮೇಲೆ ಇನ್ನೊಂದು ಹೆಜ್ಜೆ, ಹೀಗೆ ಅಲೆಗಳ ಮೇಲೆ ನಡೀತಿರುವ ಭಯಂಕರನಾದ ಯೇಸು. ಎಲ್ಲರೂ ಹೇಳ್ರಿ ಯೇಸುವಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಿದ್ರ ಅರ್ಥ? ಏನಿದ್ರ ಅರ್ಥ? ಯಾವ ಹೋರಾಟ ನಿನ್ನ ಮೇಲೆ ಬಿರುಗಾಳಿಯಂತೆ ತೋರಿ ಬರ್ತಾ ಇದೆಯೋ, ಯಾವ ಹೋರಾಟ ನಿನ್ನ ತಲೆಮೀರಿ ಅಲೆಯಂತೆ ಬೆಳೆದಿದೆಯೋ, ಅದು ನಿನ್ನನ್ನ ಒಯ್ದಾಡಿಸ್ತಾ ಇದ್ರೆ, ನಿನ್ನನ್ನ ಕಂಗಾಲು ಮಾಡ್ತಾ ಇದ್ರೆ, ನಿನ್ನನ್ನ ಭಯಭೀತನಾಗಿ ಮಾಡ್ತಾ ಇದ್ರೆ, ಅದರ ಮೇಲೆ ಅವುಗಳನ್ನ ಕಾಲ ಕೆಳಗೆ ಹಾಕಿ ತುಳಿತಾ ಬರ್ತಿದ್ದಾನೆ ಒಬ್ಬಾತನು. ಆತನೇ ನಿನ್ನ ರಕ್ಷಕನಾದ ಯೇಸು, ಆತನೇ ನಿನ್ನ ರಕ್ಷಕನಾದ ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ತಲೆಮೀರಿ ಬೆಳೆದ ಅಲೆಗಳು, ನಿನ್ನ ತಲೆಮೀರಿ ಬೆಳೆದ ಕಷ್ಟಗಳು, ಅವೆಲ್ಲವೂ ಎಲ್ಲಿದೆ? ಅವೆಲ್ಲವೂ ಯೇಸುವಿನ ಕಾಲ ಕೆಳಗೆ. ತುಂಬಾ ವರ್ಷಗಳಿಂದ ಒಬ್ಬ ಸೇವಕರ ಹೇಳುವುದನ್ನ ಕೇಳಿಸಿಕೊಂಡೆ, ತಲೆಮೀರಿ ಬೆಳೆದ ಅಲೆಗಳು ಯಾವುದು ನಿನ್ನನ್ನ ಗಾಬರಿಗೊಳಿಸ್ತಿದ್ಯೋ ಆ ಅಲೆಗಳೇ, ಆ ಕಷ್ಟಗಳೇ ಯೇಸು ನಿನ್ನ ಬಳಿಗೆ ಬರುವುದಕ್ಕೆ ಹೈವೇ, ಹೆದ್ದಾರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಕಷ್ಟಗಳು ನಿನ್ನನ್ನು ಜಯಿಸಿದೆ ಎಂಬುದಾಗಿ ಕೇಕೆ ಹಾಕ್ತಿದ್ರೆ, ಯೇಸು ಅದೆಲ್ಲವನ್ನ ತುಳಿತಾ 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 ಆತನು ನಡೆದು ಬರ್ತಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ನನ್ನ ಕಷ್ಟಗಳೆಲ್ಲವೂ ಯೇಸುವಿನ ಪಾದದ ಕೆಳಗೆ ಇದೆ. ಎಲ್ಲರೂ ಹೇಳ್ರಿ, ಯೇಸುವಿನ ಪಾದದ ಕೆಳಗೆ. ಹೇಳ್ರಿ, ನನ್ನ ಕಷ್ಟಗಳೆಲ್ಲವೂ ಯೇಸುವಿನ ಪಾದದ ಕೆಳಗಿದೆ. ಹೇಳ್ರಿ, ನನ್ನ ಯೇಸು ನನ್ನ ಕಷ್ಟಗಳನ್ನೆಲ್ಲ ಜಯಿಸಿದ್ದಾನೆ. ನನ್ನ ಕಷ್ಟಗಳನ್ನು ಜಯಿಸಿದ ಯೇಸು ನನ್ನ ಬಳಿಗೆ ಬರ್ತಿದ್ದಾನೆ. ನನ್ನ ಬಳಿಗೆ ಬರ್ತಿದ್ದಾನೆ. ನಿನ್ನ ಬಳಿಗೆ ಬರ್ತಿದ್ದಾನೆ. ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಬಳಿಗೆ ಬರ್ತಿದ್ದಾನೆ. ನಿನ್ನ ಬಳಿಗೆ ಬರ್ತಿದ್ದಾನೆ. ನಿನ್ನ ಬಳಿಗೆ ಬರ್ತಿದ್ದಾನೆ. ಸಹೋದರನ ಹೆದರಬೇಡ, ಸಹೋದರ ಹೆದರಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಪ್ರಯಾಣದಲ್ಲೂ ನೀನು ಒಟ್ಟಿಗನಲ್ಲ, ಆತ ನಿನ್ನ ಬಳಿಗೆ ಇದ್ದ. ಮತ್ತಾಯದಲ್ಲಿ ಓದುವಾಗ ಏನಂತ ಬರ್ತದೆ? ಮತ್ತಾಯದಲ್ಲಿ 26ನೇ ವಚನ, ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಏನಂತೆ? ಇನ್ನೊಂದ್ಸತಿ. ಸಮುದ್ರದ ಮೇಲೆ ನಡೆಯುವ ಆತನನ್ನು ಯಾರಂತೆ? ಯೇಸು ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಏನ್ ಗೊತ್ತಾ ಇದು ವಾಕ್ಯ? ಈ ವಾಕ್ಯ ಏನ್ ಗೊತ್ತಾ?
ನಮ್ಮೊಳಗೆ ಹೆದರಿಕೆ, ಅಪನಂಬಿಕೆ, ಮರಣದ ಭಯ ವಿಪರೀತವಾಗಿ ತುಂಬಿರುವಾಗ ಯೇಸುವೇ ಎದುರು ಬಂದ್ರೆ ನಮ್ಮ ಮನಸ್ಸು ಯಾರನ್ನ ಮಾತನಾಡ್ತದೆ? ಯೇಸುವನ್ನ ಯೇಸು ಎಂಬುದಾಗಿ ಮಾತನಾಡದೆ ಯೇಸುವನ್ನ ಭೂತ ಅಂತ ತಿಳ್ಕೊಳ್ತದೆ. ಯೇಸುವನ್ನ ನಂಬಲಿಕ್ಕೆ ನಮ್ಮ ಅಪನಂಬಿಕೆಗೆ ಸಾಧ್ಯವಾಗ್ತಿಲ್ಲ. ಯೇಸು ಎಂಬುದಾಗಿ ಆತನನ್ನೇ ನಂಬುವುದಕ್ಕೆ ನಮ್ಮಲ್ಲಿರುವ ಅಧೈರ್ಯಕ್ಕೆ ಆಗ್ತಾ ಇಲ್ಲ. ಯೇಸುವನ್ನ ಯೇಸು ಎಂಬುದಾಗಿ ನಂಬುವುದಕ್ಕೆ ನಮ್ಮಲ್ಲಿರುವಂತ ಕುಗ್ಗಿದ ಮನಸ್ಸಿಗೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಓ, ಇದು ನಮ್ಮೆಲ್ಲರ ಬಲಹೀನತೆ. ಎಷ್ಟೋ ಸಾತಿ ಯೇಸುವಿನ ಗುರುತು ಸಿಕ್ಕುವಾಗ ಇಲ್ಲ, ಇದು ದೆವ್ವ ಇರಬೇಕು. ಯೇಸುವಿನ ಸ್ವರ ಕೇಳುವಾಗ ಇದು ದೆವ್ವದ ಸ್ವರ ಇರಬೇಕು. ಅಯ್ಯೋ, ಇದು ಬೇಡ, ಯೇಸುವಿನ ಹೆಸರಲ್ಲಿ ಸೈತಾನನ ಹೋಗೆಂಬುದಾಗಿ ಗೊತ್ತಿಲ್ಲ ಎಷ್ಟೋ ಜನ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರೂ ಹೇಳೋಣ, ಯೇಸುವೇ ನನ್ನಲ್ಲಿರುವ ಅಂಜಿಕೆ, ಅಧೈರ್ಯ, ಅಪನಂಬಿಕೆ, ಮರಣದ ಭಯ, ವೇದನೆ, ಮನಸ್ಸಿನ ಖಿನ್ನತೆ, ಇವುಗಳಿಂದ ನಿನ್ನನ್ನು ನೋಡ್ಲಿಕ್ಕೆ ನಾನು ಸೋತು ಹೋದೆ. ನಿನ್ನನ್ನು ನಂಬಲಿಕ್ಕೆ ನನ್ನಿಂದ ಆಗ್ಲಿಲ್ಲಪ್ಪ. ನಿನ್ನನ್ನು ಕ್ಷಮಿಸು. ನಿನ್ನನ್ನು ನೋಡಿ, ನಿನ್ನನ್ನು ಕೇಳಿ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ನನ್ನನ್ನು ಕ್ಷಮಿಸಿ, ಇಂಥ ನನ್ನನ್ನು ಕ್ಷಮಿಸಿ, ಕ್ಷಮಿಸಿ. ಯೇಸುವೇ, ನಿನ್ನನ್ನು ಸರಿಯಾಗಿ ತಿಳ್ಕೊಳ್ಳುವುದಕ್ಕೆ ಕೃಪೆ ಕೊಡು. ಯೇಸು ಕ್ರಿಸ್ತನ ಹೆಸರನ್ನ ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಸುಮ್ಮನೆ ಹಂಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ ಕ್ಲೋಸ್ ಫ್ರೆಂಡ್ ನಿಮ್ಮನ್ನ ನೀವು ಎಲ್ಲಾದ್ರೂ ಸಿಕ್ಕಿ ಬರೋದನ್ನ ನೋಡಿದ್ರೆ ಏನ್ ಮಾಡ್ಬೇಕು? ಸಂತೋಷ ಪಡ್ಬೇಕಾ ಅಥವಾ ಬೇಜಾರು ಪಡ್ಬೇಕಾ? ಸಂತೋಷ ಪಡ್ಬೇಕಾ, ಅನುಮಾನ ಪಡ್ಬೇಕಾ? ಅಥವಾ ನೀವು ಎದುರುಗಡೆ ರಸ್ತೆ ಸಿಕ್ಕಾಗ ನೋಡ್ಬಿಡು ಭೂತ 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 ಅಂತ ಎದುರಿದ್ರೆ, ನಿನ್ನ ಭೂತ ಭೂತ ಅಂತ ಕರೆದ್ರೆ ಏನಂತೀರ? ಫ್ರೆಂಡ್ಶಿಪ್ ಬೇಡ. ಹಾಗ ಈಗ ಯೇಸುವಿನ ಆಪ್ತ ಶಿಷ್ಯರು ಯೇಸುನ ನೋಡಿ ಭೂತ 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 ಅಂತ ಕೆಡ್ಸ್ಕೊಂಡ್ಬಿಟ್ರಲ್ಲ. ಈಗ ಯೇಸು ನಿಮ್ ಫ್ರೆಂಡ್ಶಿಪ್ ಬೇಡ ಅಂತಾನ? ಹಾಗಾದ್ರೆ ನಾವೇ ಯೇಸುವನ್ನ ಎಷ್ಟೋ ಸತಿ ವಾಕ್ಯದಲ್ಲಿ ಗುರುತಿಸ್ಲಿಲ್ಲ, ಸಂದೇಶದಲ್ಲಿ ಗುರುತಿಸ್ಲಿಲ್ಲ, ಆತ ನಮ್ಗೆ ಕೊಟ್ಟ ಆತ್ಮಿಕ ಅನುಭವದಲ್ಲಿ ಯೇಸುವನ್ನ ಗುರುತಿಸ್ಲಿಲ್ಲ, ಆತನನ್ನು ಬೇರೆ ರೀತಿ ನಾವು ಮಾತಾಡ್ಬಿಟ್ವಲ್ಲ. ಹಾಗಾದ್ರೆ ಯೇಸು ನಮ್ಮನ್ನ ಬೇಡ ಅನ್ಬಿಟ್ನಾ? ನಿಮ್ಮನ್ನ ಅನ್ಬೇಕಾ? ಬೇಡ ಅನ್ಬೇಕಾ? ನಿಮ್ ಫ್ರೆಂಡ್ನ ಬೇಡ ಅಂದ್ರಲ್ಲ, ಹಾಗಾದ್ರೆ ಯೇಸು ನಿಮ್ಮನ್ನ ಬೇಡ ಅಂದ್ಲ? ಕತ್ಲಲ್ಲೇ ಭೂತ ಕಂಡಿತ್ತು, ಕತ್ಲಲ್ಲೇ ಯೇಸು ತೋರಿಸ್ಕೊಂಡು, ಬೆಳಕಾಗಿರುವ ದೇವರು ಕತ್ಲಲ್ಲಿ ತನ್ನ ತೋರಿಸ್ಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕನಿಕರವುಳ್ಳ ದೇವರು ಅವರ ಗ್ರಹಿಕೆಯನ್ನ ಸರಿಪಡಿಸ್ತಾರೆ. ನಾವೆಲ್ಲಿ ಸೋತಿದ್ದೇವೋ ಅಲ್ಲಿ ನಮ್ಮನ್ನು ತಿರುಗಿ ಬಲಪಡಿಸುವ ಯೇಸು. ಮುಂದಿನ ಮಾತು ಅದ್ಭುತವಾಗಿದೆ. ಕೂಡಲೇ ಯೇಸು ಅವ್ರು ಭೂತ ಭೂತ ಅಂತ ಹೇಳ್ಬೇಕಾರೆ ಯೇಸು ಕೂಡಲೇ ಯೇಸು ಮಾತಾಡಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಮಾತಾಡುವ ದೇವರು. ಆಮೆನ್. ಅದೇ ನಾನಿಲ್ಲಿ ಒಂದೊಳ್ಳೆ ವಿಷಯ ಹೇಳ್ಬೇಕು, ಗೊತ್ತಿರೋರ್ಗೂ ಗೊತ್ತಿಲ್ಲರೋರ್ಗು. ಸತ್ಯ ವೇದದ ದೇವರು, ಬೈಬಲಿನ ದೇವರು ಮಾತನಾಡುವ ದೇವರು. ನಾವು ಆತನ ಸ್ವರವನ್ನು ಕೇಳುವಂತೆ ಮಾಡುವ ದೇವರು, ತನ್ನ ವಾಕ್ಯಗಳಿಂದ ಅದ್ಭುತಗಳನ್ನ ಪ್ರಕಟಿಸುವ ದೇವರು. ಹಲ್ಲೆಲೂಯಾ. ತನ್ನ ನುಡಿಗಳಿಂದ ಜೀವವನ್ನ ಪ್ರಕಟಿಸುವ ದೇವರು, ತನ್ನ ನುಡಿಗಳಿಂದ ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರು. ಆದಿಸಾಗರದ ಮೇಲೆ ಕತ್ತಲು ಆವರಿಸಿರುವಾಗ ಬೆಳಕಾಗಲಿ ಎಂಬುದಾಗಿ ನುಡಿದ ದೇವರು, ಕತ್ತಲಿರುವಲ್ಲಿ ಬೆಳಕನ್ನ ಸ್ಥಾಪಿಸಿದ ದೇವರು. ಹಲ್ಲೆಲೂಯಾ. ಈಗ ಶಿಷ್ಯರ ಬಳಿಗೆ ಮನುಷ್ಯನಾಗಿ ಬಂದು ಸಮುದ್ರಗಳ ಮೇಲೆ ಬಿರುಗಾಳಿಗೆ ವಿರುದ್ಧವಾಗಿ ನಡೆಯುವವನಾಗಿ ಬಂದು ಶಿಷ್ಯರ ಬಳಿ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ಯೇಸು ಮಾತನಾಡ್ದ ಎನ್ನುವಂತ ಮಾತು ಓದುವುದು ಸುಲಭ, ಆದ್ರೆ ಅಲ್ಲಿಯ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದಷ್ಟು ಸುಲಭ ಅಲ್ಲ.
ಯಾರಾದ್ರೂ ಇಲ್ಲಿ ಸಮುದ್ರ ತೀರದವರು ಇದ್ದೀರಾ? ಮಂಗಳೂರು, ಉಡುಪಿ, ಇಲ್ಲಿಂದ ಮಂಗಳೂರು. ಜೋರು ಮಳೆಗಾಳಿಗೆ ಸಮುದ್ರ ವಿಪರೀತ ಅಲ್ಲೋಕಲ್ಲೋಲ ತೆರೆಗಳ ಬಡಿತಾ ಇರ್ಬೇಕಾದ್ರೆ ನೀವು ಮಾತಾಡಿ ನಿಮ್ ಪಕ್ಕದವ್ರಿಗೆ ಕೇಳತ್ತಮ್ಮ? ಸಣ್ಣ ಬಿರುಗಾಳಿಗೆ, ಸಣ್ಣ ತೆರೆಗಳ ಬಡಿತಕ್ಕೆ ನಾವು ಮಾತನಾಡಿದ ಪಕ್ಕದವರ ಕಿವಿಗೆ ಕೇಳಲ್ಲ, ಕಿರ್ಚಿ ಮಾತಾಡಿದ್ರು ಕೇಳಲ್ಲ ಅನ್ನೋದಾದ್ರೆ ಅಲ್ಲಿ ಆ ಬಿರುಗಾಳಿ ಶಬ್ದಕ್ಕಿಂತಲೂ, ನಿಮ್ಗೆಲ್ಲ ವಿಚಿತ್ರ ಹೇಳ್ತಾನೆ, ಅಲ್ಲಿ ಆ ಬಿರುಗಾಳಿಯ ಅಬ್ಬರಕ್ಕ, ಬಿರುಗಾಳಿಯ ಶಬ್ದಕ್ಕಿಂತಲೂ, ತೆರೆಗಳ ಮೊರತಕ್ಕಿಂತಲೂ ಯೇಸುವಿನ ಸ್ವರ ಬಂದಿದ್ರೆ ಅದು ಎಂತಹ ದೊಡ್ಡ ಸ್ವರ ಇದೆ. ಅಷ್ಟೇ ಅಲ್ಲ, ಮನುಷ್ಯ ಕೇಳಿಸ್ಕೊಳ್ಲಿಕ್ಕೆ ಇಷ್ಟೇ ಸಾಧ್ಯ ಅನ್ನುವಂತ ಇದೆ, ಇಷ್ಟೇ ಒಂದು ಫ್ರೀಕ್ವೆನ್ಸಿಯಲ್ಲಿ, ಅಂದ್ರೆ ಇಷ್ಟು ಮೊತ್ತದಲ್ಲಿ ಬಂದ್ರೆ ಮಾತ್ರ ಮನುಷ್ಯನಿಗೆ ಕೇಳುತ್ತೆ. ಹಾಗಾದ್ರೆ ಬಿರುಗಾಳಿಗಿಂತಲೂ ರಭಸವಾಗಿ, ಸಮುದ್ರದ ಅಲೆಗಳಿಗಿಂತಲೂ ಜೋರಾಗಿ ಮಾತನಾಡಿದ ಯೇಸು ಅದೇ ವೇಳೆಯಲ್ಲಿ ಅವನ ಶಿಷ್ಯರು ಸರಿಯಾಗಿ ಕೇಳಿಸಿಕೊಳ್ಳುವಂತೆ ಮೆದುವಾಗಿ ಅವರ ಕಿವಿಗೆ ಬರುವಂತೆ ಮಾಡಿದ್ದಾನಲ್ಲ, ಇದರಲ್ಲಿ ವಿಚಿತ್ರ ಅಲ್ವಾ? ಅರ್ಥ ಆಗ್ತಿದೆ ನಿಮಗೆ? ಕೆಲವರಿಗೆ ಇದು ಅರ್ಥ ಆಯ್ತು. ಒಂದು ಕಡೆ ಅದು ಮಹಾಘೋಷ, ಇನ್ನೊಂದು ಕಡೆ ತನ್ನ ಭಕ್ತರಿಗೆ ಸರಿಯಾದ ಮೆಲುಧ್ವನಿ. ವೆರಿ ಗುಡ್. ಯೇಸು ಏಕಕಾಲದಲ್ಲಿ ಮಹಾಘೋಷ, ಜಲರಾಶಿಗಳಿಗಿಂತಲೂ ಮಹಾಘೋಷದಿಂದ ಮಾತನಾಡಿದ್ದಕ್ಕೂ, ಅದೇ ವೇಳೆಯಲ್ಲಿ ತನ್ನ ಜನರಿಗೆ ಮೆಲುಧ್ವನಿಯಾಗಿ ಕೇಳಿಸುವಂತೆ ಮಾಡಿದ್ದಕ್ಕೂ ಯೇಸುವಿಗೆ ನಾವು ಚಪ್ಪಾಳೆ ಕಾಣಿಕೆ. ಹಾಗಾದರೆ ನಿನ್ನನ್ನು ಸುತ್ತುವರೆದಿರುವಂತಹ ಕಷ್ಟಗಳು, ನಿನ್ನ ಶತ್ರುಗಳು, ನಿನ್ನ ಮೇಲೆ ಜಗಳವಾಡುವವರು, ನಿನಗೆ ಯಾವಾಗಲೂ ತೀಟ್ಲೆ ಮಾಡುವವರು, ಅಥವಾ ನಿನಗಿರುವ ಸಮಸ್ಯೆಗಳು, ದೆವ್ವಗಳ ಸ್ವರ, ಶತ್ರುಗಳ ಸ್ವರ, ಸೈತಾನನ ಸ್ವರ, ವೇದನೆಗಳ ಸ್ವರ, ಈ ಶಬ್ದಗಳ ನಡುವೆಯೇ ನಿನಗೆ ತನ್ನ ಧ್ವನಿ ಕೇಳುವಂತೆ ಮಾಡುವ ದೇವರು, ಅವುಗಳಿಗಿಂತಲೂ ಮಿಗಿಲಾಗಿ ಮಾತನಾಡುವ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈತನೇ ನಮ್ಮ ಯೇಸು. ಆಮೆನ್. ಆತನು ಏನ್ ಹೇಳ್ದ ಕೇಳ್ರಿ. ಆತನು ಮಾತಾಡಿ ಅವರಿಗೆ ಧೈರ್ಯವಾಗಿರ್ರಿ. ಏನಂತೆ? ಧೈರ್ಯವಾಗಿರಿ. ಏನಂತೆ? ಧೈರ್ಯವಾಗಿರಿ. ಆಮೇಲೆ ನಾನು ಆಮೇಲೆ ಅಂಜಬೇಡಿರಿ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತೆ? ಮೊದಲನೇ ಮಾತೇನು? ಧೈರ್ಯವಾಗಿರಿ. ಕೊನೆ ಮಾತೇನು? ಎರಡು ಒಂದೇನಾ ಬೇರೆನಾ? ಬೇರೆನಾ? ಹೇಗ್ ಬೇರೆ? ನಿಮ್ಮ ಹತ್ರ ಸರಿ. ಒಂದ್ ಕಡೆ ಪೂರ್ತಿ ಧೈರ್ಯದಿಂದಿರ್ರಿ, ಇನ್ನೊಂದು ಕಡೆ ಹೆದರಿಕೆಗೆ ಅವಕಾಶ ಕೊಡ್ಬೇಡ್ರಿ. ಹಲ್ಲೆಲೂಯಾ. ಹೆದರಿಕೆ ಬರ್ಬಹುದು, ಬಿರುಗಾಳಿ ನೋಡುವಾಗ ಹೆದರಿಕೆ ಬರ್ಬಹುದು, ಅವಕಾಶ ಕೊಡ್ಬೇಡ್ರಿ. ಅದು ಅವುಗಳ ಮಧ್ಯೆ ಪೂರ್ತಿ ಧೈರ್ಯ ತೆಗೆದುಕೊಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ಯೇಸುವೇ, ಈ ನಿನ್ನ ಮಾತಿನಿಂದ ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ ಪರಿಪೂರ್ಣ ಧೈರ್ಯವು, ನಿನ್ನ ಧೈರ್ಯವು ಸ್ಥಾಪನೆ ಆಗಲಿ. ಹಲ್ಲೆಲೂಯಾ. ಎಲ್ಲಾ ಅಂಜಿಕೆಯು ಪರಿಪೂರ್ಣವಾಗಿ ನನ್ನನ್ನು ಬಿಟ್ಟು ಹೋಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ದೇನೆ ತಂದೆ. ಆಮೆನ್, ಆಮೆನ್. ಮೊದಲನೇ ಮಾತೇನು? ಕೊನೆ ಮಾತೇನು? ಅಂಜಬೇಡ್ರಿ. ಮಧ್ಯದ ಮಾತೇನು? ಎಷ್ಟು ಜನಕ್ಕೆ ಈ ಪದ ಗೊತ್ತು? ಎಷ್ಟು ಜನಕ್ಕೆ ನಾನು ಅನ್ನೋ ಪದ ಗೊತ್ತು? ಈಗ ನನಗೆ ಹೇಳ್ರಿ, ನಾನು ಅಂದ್ರೆ ಏನು? ಅಂತ ಕೇಳಿದೆ. ನಾನೇ ಕರೆಕ್ಟ್. ಹಾಗಾದ್ರೆ ಅದ್ರ ಅರ್ಥ ಏನು? ನಾನೇ ಅರ್ಥ ಏನು? ನಾನು ಅಂತ ಹೇಳ್ತಾ ಇಲ್ಲ, ಅರ್ಥ ಹೇಳ್ರಿ ಅಂತ ಹೇಳ್ತೇನೆ. ಹೇಳಿದ್ದೀರ? ನಾನೇ ಕರ್ತು, ನಾ ಸಕಲವನ್ನು ಆಳ್ವಿಕೆ ಮಾಡುವುದು. ಓಕೆ. ಆಮೇಲೆ ಪರಿಚಯಿಸ್ಕೊಳ್ಳುವಂಥದ್ದು. ನಿಮ್ ಜೊತೆಲಿ ಇದ್ದಿರಲ್ಲ ನಾನು ಅಂದ್ರೇನು? ಸರಿ, ಯೇಸು ಯಾಕೆ ನಾನು?
ಒಂದ್ ನಿಮಿಷ. ಎಷ್ಟು ಜನಕ್ಕೆ ಈಗ ನಾನು ಅಂತ ಪದನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಒಬ್ರಿಗಾದ್ರೂ ಅನ್ನಿಸ್ತಾ? ಹಾಗಾದ್ರೆ ಇನ್ನೂ ಪ್ರಯತ್ನ ಪಡ್ತೀರಾ ಅದು ವಿವರಿಸ್ಲಿಕ್ಕೆ? ಎಲ್ಲರೂ ಹೇಳ್ರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ ನಾನು ಎಂಬಾತನೇ ನಿನಗೆ ಸ್ತೋತ್ರ. ನಾನು ಹೇಳೋದನ್ನ ಯಾರಾದ್ರೂ ಕೇಳಿಸ್ಕೊಳ್ತೀರಾ? ಒಬ್ರಿಬ್ರಾದ್ರೂ ಕೇಳಿಸ್ಕೊಳ್ತೀರಾ? ಅದ ಇಟ್ಕೊಳ್ತೀರಾ? ನಾನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಾ? ಹೇಳ. ಯಾವುದು ಈಗ ಇದ್ದು ನಾಳೆ ನಾಶ ಆಗತ್ತೋ ಅದು ಯಾವತ್ತು ನಾನು ಅಲ್ಲ. ಏನಂದೆ? ಹಾಗಾದ್ರೆ ಲೆಕ್ಕ ಹಾಕ್ರಿ. ನಾವು ಯಾವತ್ತೂ ಹುಟ್ಟಿದೀವಿ, ಇವತ್ತು ನಾಳೆ ಯಾವತ್ತು. ಹಾಗಾದ್ರೆ ನಾವು ನಾನಾಗ್ಬೋದಾ? ನಾನಂದ್ರಲ್ಲ ಒಬ್ಬ ಸಿಸ್ಟರ್. ಕ್ಷಮಿಸ್ರಿ, ಎಷ್ಟು ಜನ ಜಗಳ ಆಡ್ಲಿಕ್ಕೆ ಬರುತ್ತೆ? ನಿಮ್ ನಗುವಿನ ಅರ್ಥ ಏನು? ಎಲ್ಲರಿಗೂ ಬರುತ್ತೆ. ಜಗಳ ಆಡ್ದವ್ರು ಜಗಳ ಆಡ್ಬೇಕಾದ್ರೆ ನಾನು ಹೇಳ್ದಂಗೆ ಆಗ್ಬೇಕಂತ ಅಷ್ಟೇ ಹೇಳಿದ್ದೀರ. ಗಮನಿಸಿ ಈ ಪದಕ್ಕೆ, ಈ ನಾನು ದೇವರು ನಾನು ಎಂಬುದಾಗಿ ಹೇಳುವ ಪದದ ಮಹತ್ವವನ್ನ ದಯಮಾಡಿ ಗಮನಿಸಿ. ನಾನು ಎಂಬ ಪದವನ್ನ ಹೇಳುವುದಕ್ಕೆ ಸರ್ವಲೋಕದಲ್ಲಿ ಒಬ್ಬನಿಗೆ ಮಾತ್ರ ಅರ್ಹತೆ ಇದೆ. ಯಾವ ಮನುಷ್ಯನಿಗೂ ಅರ್ಹತೆ ಇಲ್ಲ, ಯಾವ ಜೀವಿಗೂ ಅರ್ಹತೆ ಇಲ್ಲ, ಯಾವ ಪ್ರಾಣಿಗೂ ಅರ್ಹತೆ ಇಲ್ಲ, ಯಾವ ಮನುಷ್ಯನಿಗೂ ಅರ್ಹತೆ ಇಲ್ಲ, ಯಾವ ಸೈತಾನ ದೆವ್ವಗಳಿಗೂ ಅರ್ಹತೆ ಇಲ್ಲ, ಭೂಮಿ ಆಕಾಶಕ್ಕೂ ಅರ್ಹತೆ ಇಲ್ಲ. ಕಾರಣ ಎಲ್ಲವೂ ಸೃಷ್ಟಿಯಾದ್ರಿಂದ ಎಲ್ಲವೂ ಒಂದು ದಿನ ಖಂಡಿತ ನಾಶ ಆಗೇ ಆಗುತ್ತೆ. ಎಷ್ಟು ಜನ ಓದಿದಿರಿ, ಕೇಳಿದಿರಿ? ಭೂಮಿ ಆಕಾಶ ಅಳಿದು ಹೋಗ್ತದೆ. ಅಳಿದು ಹೋಗುವುದು ಯಾವುದು? ತನ್ನನ್ನು ನಾನು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಎಂಬುದಾಗಿ ಹೇಳಿಕೊಳ್ಳುವ ಅರ್ಹತೆ ಒಬ್ಬನಿಗಿದೆ. ನೆನ್ನೆ ಇದ್ದು ಇವತ್ತು ಇರುವಾತನು, ನಾಳೆ ಇರುವಾತನು, ಆತನು ಎಲ್ಲಾ ಕಾಲದಲ್ಲೂ ಏಕರೀತಿಯಾಗಿರುವ ಒಬ್ಬನಿದ್ದಾನೆ. ಆತನು ಮಾತ್ರವೇ ನಾನು. ಹಲ್ಲೆಲೂಯಾ. ನಿನ್ನನ್ನು ತಿಂದು ಬಿಡುವ ಪರಿಸ್ಥಿತಿ, ನಿನ್ನನ್ನು ಹಾಳು ಮಾಡುವ ಪರಿಸ್ಥಿತಿ, ನಿನ್ನನ್ನು ನಾಶ ಮಾಡುವ ಪರಿಸ್ಥಿತಿ, ಅದರ ಮಧ್ಯೆ ನೀನಿದ್ದರೂ ನೀನು ನಾಶವಾಗುವುದಿಲ್ಲ. ಕಾರಣ ನಿತ್ಯ ನಿರಂತರನು ಎಂದೂ ನಾಶವಾಗದ ನಾನು ನಿನ್ನ ಜೊತೆ ಇರುವುದರಿಂದ ನೀನು ಹೆದರಬೇಡ, ಧೈರ್ಯವಾಗಿರು, ನಾನು ಅಂಜಬೇಡ. ಹಲ್ಲೆಲೂಯಾ. ಯಾರಿಗಾದ್ರೂ ನಾನು ಅರ್ಥ ಆಯ್ತಾ? ನಾನು ನೆನೆಸ್ತೇನೆ, ನಾನು ಎಂಬ ಈ ಒಂದು ಪದವನ್ನ ಬಿಡಿಸ್ಲಿಕ್ಕೆ ಹೋದ್ರೆ ನೀವೆಲ್ಲರೂ ಇಲ್ಲೇ 1, 2, 3 ತಿಂಗಳಾದ್ರೆ ಹಿಂಗೆ ಕೂರ್ಬೇಕಾಗುತ್ತೆ. ಕಾರಣ ಆ ದೇವರ ಮಹತ್ವವನ್ನು ಅಷ್ಟು ಸುಲಭವಾಗಿ 1-2 ನಿಮಿಷ ತಾಸುಗಳಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ದೊಡ್ಡ ದೇವರು ಆತ. ಹಾಗಾಗಿ ನಾನು ಎಂಬುದಾಗಿ ಹೇಳುವುದಕ್ಕೆ ಅರ್ಹತೆ ಉಳ್ಳವನು ಆ ದಿನ ತನ್ನ ಶಿಷ್ಯರು, ತನ್ನ ಜನರ ಬಳಿ ಆತನು ಇಂದು ನಿಮ್ಮ ಬಳಿ ನಿಂತು ಹೇಳ್ತಿದ್ದಾನೆ, ನಿಮ್ಮೆಲ್ಲಾ ಪರಿಸ್ಥಿತಿಗಳ ನಡುವೆ ಧೈರ್ಯವಾಗಿರ್ರಿ, ನಾನು ಅಂಜಬೇಡ್ರಿ, ಅದೇನಿದ್ರು ನಾನು ನೋಡ್ಕೊಳ್ತೀನಿ, ಅಂಜಬೇಡ್ರಿ. ಹಲ್ಲೆಲೂಯಾ. ಹಾಗಾಗಿ ಆತನಿಗೆ ಹೀಗೆ ಕರಿಬಹುದು, ನಾನು ಎಂಬಾತನೇ ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಾನು ಎಂಬಾತನೇ ನನ್ನ ಸಂಗಡ ಇರುವುದಕ್ಕಾಗಿ. ಇನ್ನೊಂದ್ಸಲ ಹೇಳೋಣ. ನಾನು ಎಂಬಾತನೇ ನೀನು ನನ್ನ ಸಂಗಡ ಇರುವುದಕ್ಕಾಗಿ ನಿನಗೆ ಬಂದನೆ. ಹೇಳ್ತೀನಿ, ನಾನು ನಿನಗೆ ಬಂದನೆ. ಇನ್ನೊಂದ್ಸಲ ಹೇಳೋಣ. ನಾನು ಎಂಬಾತನೇ ನೀನು ನನ್ನ ಸಂಗಡ ಇರುವುದಕ್ಕಾಗಿ ನಿನಗೆ ಸಾಷ್ಟಾಂಗ ನಮಸ್ಕಾರ. ಹಲ್ಲೆಲೂಯಾ. ಆತನಿಗೆ ನಾವು ಹೀಗೆ ಹೇಳ್ಬೋದು, ಸದಾ ಇರುವ ಆತನೇ, ನಶಿಸುವ ನನ್ನ ಕಡೆ ಕರುಣೆ ತೋರಿಸ್ತೇಲಪ್ಪ, ನಿನಗೆ ಆರಾಧನೆ. ಸದಾ ಇರುವ ಆತನೇ, ಈಗ ಹುಟ್ಟಿನಾಡಿ ಇಲ್ಲದೆ ಹೋಗುವ ನನಗೆ ಕನಿಕರ ತೋರಿಸ್ತೇಲಪ್ಪ, ನನಗೆ ಆರಾಧನೆ. ಬೆಳಕಿನಲ್ಲಿರುವ ಆತನೇ, ಕತ್ತಲೆಯಲ್ಲಿರುವ ನನ್ನ ಮೇಲೆ
ನಿನಗೆ ಯಾಕೆ ಇಷ್ಟು ಕನಿಕರ? ನಿನಗೆ ಆರಾಧನೆ. ಜೀವ ಸ್ವರೂಪನೇ ಮರಣಕ್ಕೆ ಒಳಗಾದ ನನ್ನ ಬಳಿಗೆ ನೀನು ಬರುವುದಕ್ಕೆ ನನ್ನ ಬಳಿ ನಿನಗೇನು ಸಿಕ್ತಪ್ಪ? ಅದು ನನಗೆ ಕನಿಕರ ತೋರಿಸ್ತೀಯಲ್ಲ, ನಿನಗೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಒಂದು ನಿಮಿಷ ಸಮಯ ಕೊಡ್ತಾರೆ, ಯೇಸುಗೆ ಎಷ್ಟು ಸ್ತೋತ್ರ ಹೇಳ್ತಾರೆ ಹೇಳ್ರಿ. ಅಂತ ದೊಡ್ಡದು ಪರಲೋಕದ ದೇವರು ಭೂಮಿಯಲ್ಲಿರೋ ಮನುಷ್ಯನಲ್ಲಿ ನನ್ನ ನೋಡಿಕೆ ಬಂದಲ್ಲ, ಆತನಿಗೆ ಆರಾಧನೆ. ಬಿರುಗಾಳಿಯಲ್ಲಿ ತತ್ತರಿಸಲ್ಪಟ್ಟ ನನ್ನ ಬಳಿಗೆ ಅದೇ ಬಿರುಗಾಳಿಯ ನಡುವೆ ಬಂದ ಅಂತ ಯೇಸುವೇ ನಿನಗೆ ಆರಾಧನೆ. ನನ್ನ ತಲೆ ಮೇಲೆ ಬೆಳೆದ ದೊಡ್ಡ ದೊಡ್ಡ ಅಲೆಗಳೆತ್ತಿರುವ ಸಮಸ್ಯೆಗಳನ್ನ ಕಾಲ ಕೆಳಗೆ ಹಾಕಿ ತುಳಿಯುತ್ತಾ ನನ್ನ ಬಳಿಗೆ ಬಂದ ನಾನು ಎಂಬಾತನೇ, ಇರುವಾತನೇ ನಿನಗೆ ಆರಾಧನೆ ಅಪ್ಪ. ಸ್ತೋತ್ರ ರಾಜ, ಸ್ತೋತ್ರ 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 ಸ್ತೋತ್ರ. ಯೇಸು ಧೈರ್ಯವಾಗಿರ್ರಿ, ನಾನು ಅಂಜಬೇಡ್ರಿ ಹೀಗೆ ಹೇಳಿದ್ನಲ್ಲ. ಹೀಗೆ ಆಗ್ತಿರುವ ದೋಣಿಯಲ್ಲಿ ಎಷ್ಟು ಜನ ಅದರ ಗೊತ್ತಿಲ್ಲ, ಆದ್ರೆ ಒಬ್ಬನಿದ್ದಾನೆ. ಅವನು ಯಾರು? ಯಾರಿದ್ದಾನೆ? ಯೇಸು ಸ್ವಾಮಿನ ಅಲೆಗಳ ಮೇಲೆ ಇದ್ದಾನೆ. ಯೇಸಲ್ಲಿ ಬಿರುಗಾಳಿಯಲ್ಲಿದ್ದಾನೆ. ಆದ್ರೆ ದೋಣಿಯಲ್ಲಿರುವ ಅನೇಕರಲ್ಲಿ ಒಬ್ಬನಿದ್ದಾನೆ, ಅವನು ಪೇತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಶಿಷ್ಯರ ಪೈಕಿ ಪೇತ್ರನೇ ವ್ಯತ್ಯಾಸ. ಅಪ್ಪ ಬೈಕಲ್ ಬಂದ್ರೆ ಯಾರು ಬಂದು ಹತ್ಕೊಳ್ತಾರೆ? ಅಪ್ಪ ಬೈಕ್ ಸ್ಟಾರ್ಟ್ ಮಾಡಿದ ಕೂಡಲೇ ನಾನು ಬರ್ತೀನಿ ಅಂತ ಯಾರಾಟ ಮಾಡ್ತಾರೆ? ಈ ಮಗ ಅಂತಿದ್ದು ಸರಿ, ಮಕ್ಕಳು ಅಂದಿದ್ದು ಸರಿ, ಆದ್ರೆ ನನಗೆ ಇನ್ನೊಂದು ಪದ ಸರಿ ಅನ್ಸುತ್ತೆ, ಮಗು. ಆಮೇಲೆ ಏನು? ಮಗು. ಅಮ್ಮನ ಕೈಯಲ್ಲಿ ಚಾಕ್ಲೇಟ್ ಇದ್ರೆ ಯಾರ ಕೈಗೆ ಬೇಕು? ಮಗಳು, ಮಕ್ಕಳಿಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಯೇಸು ನೀರಿನ ಮೇಲೆ ನಡೀತಿದ್ರೆ ದೋಣಿಲಿರುವ ಅಷ್ಟೂ ಶಿಷ್ಯರಲ್ಲಿ ಒಬ್ಬನಿಗೆ ಮಾತ್ರ ಈ ಮಗುವಿನ ಮನಸ್ಸು, ಒಬ್ಬನಿಗೆ ಮಾತ್ರ ಮಗುವಿನ ಮನಸ್ಸು. ಹಲ್ಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ಹೇಳಿದ ಗೊತ್ತಾ ನಿಮ್ಗೆ? ನೀವು ಈ ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ಸೇರಲಿ. ಆಮೇಲೆ ಚಿಕ್ಕ ಮಕ್ಕಳಂತೆ. ಹಾಗಾದ್ರೆ ಯೇಸು ಸ್ವಾಮಿ ಚಿಕ್ಕ ಮಕ್ಕಳಂತೆ ಆಗ್ರಿ ಅಂತಾನೆ. ಹಾಗಾದ್ರೆ ಯೇಸು ನೀರಿನ ಮೇಲೆ ನಡೀತಾ ಇದ್ರೆ ಖಂಡಿತ ಹೇಳ್ರಿ, ಬೆಳೆದವರು ಒಂದ್ 5-6 ಕ್ಲಾಸ್ ನಂತರ 10 ವಯಸ್ಸು ಬೆಳೆದವರು ಯಾರಾದ್ರೂ ನೀರಲ್ಲಿ ಇಳಿಲಿಕ್ಕೆ ಧೈರ್ಯ ಮಾಡ್ತಾರ? ನೀರ್ನ ತೋರಿಸಿ ನೀನ್ ಅದ್ರ ಮೇಲೆ ನಡಿ ಅಂತ ಹೇಳಿದ್ರೆ ನಾವ್ ಯಾರಾದ್ರೂ ಧೈರ್ಯ ಮಾಡ್ತೀವ? ಇಲ್ಲ ಅಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಹೋರಾಟದ ವೇಳೆಯಲ್ಲಿ ಯೇಸುವನ್ನ ನೋಡಿದ ಕೂಡಲೇ ಪೇತ್ರ ಎಷ್ಟು ಸಂತೋಷ ಪಟ್ಟ ಅಂತ ಹೇಳಿದ್ರೆ, ತನ್ನ ತಂದೆ ತನ್ನ ಬಳಿಗೆ ಬರುವಷ್ಟು ಆತನ ಮನಸ್ಸಲ್ಲಿ, ಆತ ಹೃದಯದಲ್ಲಿ ಒಂದು ದೊಡ್ಡ ಸಂತೋಷ. ಹಲ್ಲೆಲೂಯಾ. ನಮ್ಮ ದೇಶ ಕಂಡೊಬ್ಬ ಬಹಳ ಪ್ರಸಿದ್ಧ ದೇವರ ಸೇವಕರು ಸಾಧು ಸುಂದರ್ ಸಿಂಗ್. ನಿಮ್ಮಲ್ಲಿ ಕೆಲವರು ಕೇಳಿರ್ತೀರಿ ಅವರ ಹೆಸರನ್ನ. ಒಂದು ಕಾಲದಲ್ಲಿ ಯೇಸುವನ್ನ ವಿರೋಧಿಸಿ ಹೊಸ ಒಡಂಬಡಿಕೆಯನ್ನ ಸುಟ್ಟು ಹಾಕಿದವರು. ನಾನು ಕೆಲವು ವರ್ಷದ ಹಿಂದೆ ಲೂಧಿಯಾನ ಹೋಗಿದ್ದಾಗ ಸಾಧು ಸುಂದರ್ ಸಿಂಗ್ ಓದಿದ ಆ ಶಾಲೆ ಕಡೆ ಹೋಗಿದ್ದೆ. ಅವರು ಬೈಬಲ್ ಸುಟ್ಟು ಹಾಕಿದ ಆ ಕೊಠಡಿ, ಆ ಕಿಟಕಿ ಎಲ್ಲವೂ ಈಗಲೂ ಇದೆ. ಆ ಕಡೆ ನನ್ನ ಕರ್ಕೊಂಡು ಹೋದವ್ರು ಹೇಳಿದ್ರು, ಸಾಧು ಸುಂದರ್ ಸಿಂಗ್ ಬೈಬಲ್ ಅನ್ನ ಸುಟ್ಟು ಹಾಕಿದ ಕಿಟಕಿ ಇದುವೇ ಎಂಬುದಾಗಿ ತೋರಿಸಿದ್ರು. ಅಂತ ವ್ಯಕ್ತಿ ಒಂದು ದಿವಸ ದೇವರನ್ನ ಹುಡುಕ್ತಾ ಒಂದು ರಾತ್ರಿ ದೇವರ ಮುಂದೆ ಸವಾಲಾಗ್ತಾರೆ. ಯಾವ ದೇವರು ನಿಜವಾದ ದೇವರು? ಆ ದೇವರು ಈ ದಿನ ನನಗೆ ರಾತ್ರಿ ಕಾಣಿಸ್ಕೊಳ್ಬೇಕು, ಇಲ್ಲವಾದ್ರೆ ಅವರ ಮನೆ ಪಕ್ಕದಲ್ಲಿರುವಂತಹ ಹಳಿ, ಅದು ಪಾಕಿಸ್ತಾನಕ್ಕೆ ಹೋಗುವಂತ ಒಂದು ಟ್ರೈನ್, ಅದು ಬೆಳಗಿನ ಜಾವ 3 ಗಂಟೆಗೆ 2 ಗಂಟೆಗೆ ಹೋಗುತ್ತೆ, ಇಲ್ಲವಾದ್ರೆ ನಾನು ಆ ಟ್ರೈನಿಗೆ ಬಿದ್ದು ಸಾಯ್ತೇನೆ ಎಂಬುದಾಗಿ ದೇವರ ಮುಂದೆ ನಿಲ್ತಾರೆ. ಆತನೊಬ್ಬ ಸರ್ದಾರ್ಜಿ,
ಯಾವ ದೇವರೆಂಬುದಾಗಿ ಗೊತ್ತಿಲ್ಲದೆ ಇಡೀ ರಾತ್ರಿ ಎಚ್ಚರವಾಗಿದ್ದು ತನ್ನ ಜೀವಿತದ ಹೋರಾಟದ ಸಂದರ್ಭದಲ್ಲಿ ತನ್ನ ತಾಯಿಯನ್ನ ಕಳಕೊಂಡ ದುಃಖದಲ್ಲಿ ಈಗ ದೇವರನ್ನ ಹುಡುಕ್ತಾ ಅವರು ಆ ರಾತ್ರಿ ದೇವರ ಇಡೀ ರಾತ್ರಿ ಕಾಯ್ತಾರೆ. ಯಾವ ದೇವರೆಂಬುದಾಗಿ ಗೊತ್ತಿಲ್ಲ. ಆಶ್ಚರ್ಯ. ಕಾಯ್ತಾ 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 ಇರುವಾಗ ಒಂದು ವಿಚಿತ್ರವಾದ ಸಂಗತಿ ನಡೀತದೆ. ಇನ್ನೇನು ಸಮಯ ಹತ್ತಿರ ಬರ್ತಾ ಇದೆ. ಟ್ರೈನ್ ಕಡೆಗೆ ಸಾಧು ಸುಂದರ್ ಸಿಂಗ್ ಹೋಗುವಂತ ಸಂದರ್ಭ ಹತ್ರ ಆಗ್ತಿದೆ. ಅವರ ಎದುರು ಬಂದು ಆತನಿಗೆ ದರ್ಶನ ಕೊಟ್ಟದ್ದು ಆ ದಿನ ಶಿಷ್ಯರಿಗೆ ಬಿರುಗಾಳಿ ಅಲೆಗಳ ಮಧ್ಯೆ ದರ್ಶನ ಕೊಟ್ಟ ಇದೇ ತಮಿಳುನಾಡಿನಲ್ಲಿ ಒಬ್ಬ ಯವನಸ್ಥ ನಟೇಶನ್, ಆತನ ಹೆಂಡತಿಗೆ ಘೋರ ವ್ಯಾಧಿ. ಅವನಿಗೆ ಗೊತ್ತಾಯ್ತು ಅವನ ಹೆಂಡತಿನ ಸಾಯ್ತಾರೆ. ಅಯ್ಯೋ, ನನ್ನ ಕಣ್ಣು ಮುಂದೆ ನನ್ನ ಹೆಂಡತಿ ಸಾಯುವುದನ್ನ ನಾನು ನೋಡಲಾರೆ. ನನ್ನ ಹೆಂಡತಿ ಸಾಯುವುದಕ್ಕೆ ಮೊದಲು ನಾನೇ ಸಾಯ್ತಾನೆಂಬುದಾಗಿ ತನ್ನ ಊರು ಅದು ಸಮುದ್ರ ಬದಿಯಲ್ಲಿತ್ತು. ನೇರ ಸಮುದ್ರಕ್ಕೆ ಓಡಿ ಹೋಗ್ತಾನೆ. ಸಮುದ್ರದ ಆಳಕ್ಕೆ 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 ಹೋಗಿ ಇಲ್ಲಿ ತನಕ ಮುಳುಗಿ, ಎದೆ ತನಕ ಮುಳುಗಿ ಅವ್ರು ಹೇಳ್ತಾರೆ, ನಾನೀಗ ಸಾಯುವುದಕ್ಕೆ ಮೊದಲು ನಿನ್ನ ದರ್ಶನ ಕೊಡು, ನಾನು ಸಮಾಧಾನವಾಗಿ ಸಾಯಲಿ. ಹೀಗೆ ಕಾಯ್ತಾ ನೀರಿನಲ್ಲಿ ಕಾಯ್ತಿದ್ದಾರೆ. ಅಲೆಗಳ ಮಧ್ಯೆ ಎದೆ ತನಕ ಮುಳುಗಿ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಬೆಳಕು ಬಂದು ಅವರನ್ನ ಹೊಡಿತದೆ. ಆ ಬೆಳಕಿನ ಮಧ್ಯೆ ಒಂದು ಸ್ವರ ಕೇಳ್ತದೆ, ನಾನು ಯೇಸು ನಿನ್ನ ರಕ್ಷಕ, ನಿನ್ನ ಜೀವಿತದಲ್ಲಿ ನನ್ನ ಉದ್ದೇಶವಿದೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಾನು ನಿನ್ನನ್ನು ಉಪಯೋಗಿಸ್ತೇನೆ, ಬೇಗ ನಿನ್ನ ಹೊರಡುವಂತಾರೆ. ಹಾಗೆ ಆ ಸ್ವರಕ್ಕೆ ಅಲ್ಲಿ ನಿಲ್ಲಲಾರದೆ ಸಮುದ್ರದಿಂದ ಹೊರಗೆ ಬಂದು ಮತ್ತೆ ರಸ್ತೆಯಲ್ಲಿ ಓಟ ಕೇಳ್ತಾರೆ. ಅವ್ರು ಸಮುದ್ರಕ್ಕೆ ಹೋಗುವಾಗ ಆ ರಸ್ತೆಯಲ್ಲಿ ಒಬ್ಬ ದೇವರ ಸೇವಕರು ನಿಂತು ಸುವಾರ್ತೆ ಸಾರ್ತಿರ್ತಾರೆ. ಆದ್ರೆ ಸಮುದ್ರಕ್ಕೆ ಹೋಗುವಾಗ ಅವ್ರು ಕಿವಿ ಕೊಟ್ಟಿರ್ಲಿಲ್ಲ. ಅವ್ರು ವಾಪಸ್ ಮನೆಗೆ ಹಿಂದಿರುಗಿ ಹೋಗುವಾಗ ಆ ದೇವರ ಸೇವಕರು ಹೇಳ್ತಿರ್ತಾರೆ, ಯೇಸುವೇ ನಿಜವಾದ ಕರ್ತನು, ಯೇಸುವೇ ನಿಜವಾದ ರಕ್ಷಕನು. ಆ ಸ್ವರ ಕೇಳಿ ಹಾಗೆ ನಿಲ್ತಾರೆ. ನಟೇಶನ್ಗೆ ಅಲ್ಲಿ ತನಕ ಯೇಸು ಯಾರೆಂಬುದು ಗೊತ್ತಿಲ್ಲ. ಈ ಸೇವಕರ ಬಳಿ ನಿಂತು ಹೇಳ್ತಾರೆ, ನಾನೀಗ ತಾನೇ ಈ ಯೇಸುವಿನ ಸ್ವರ ಕೇಳಿಸಿಕೊಂಡೆ. ನೀನು ಹೇಳುವ ಆ ಕರ್ತನು, ನೀನು ಹೇಳುವ ಒಡೆಯನನ್ನ ನನಗೆ ಹೇಳೆಂಬುದಾಗಿ ಹೇಳಿ ಅಲ್ಲೇ ಯೇಸುವಿನ ಕುರಿತಾಗಿ ಕೇಳಿ ತಮ್ಮ ಜೀವಿತ ಒಪ್ಪಿಸಿಕೊಟ್ಟು ಮುಂದೆ ದೊಡ್ಡ ಸೇವಕರಾಗಿ ಮೇಟುಪಾಳ್ಯದಲ್ಲಿ ಅವರು ಸೇವೆ ಮಾಡ್ತಾರೆ. ಹಲ್ಲೆಲೂಯಾ. ಇವರ ಸೇವೆಯಿಂದ ಇದ್ದ ಒಬ್ಬ ದೊಡ್ಡ ಸೇವಕರು ಯಾರೆಂಬುದಾಗಿ ಕೇಳಿದ್ರಿ, ತಮಿಳುನಾಡಿನವ್ರಿಗೆ ಬಹಳ ಜನಕ್ಕೆ ಗೊತ್ತು, ಜೀವಾನಂದಂ. ಎಷ್ಟು ಜನ ಜೀವಾನಂದಂ ಹೆಸರು ಕೇಳಿದ್ರು? ಈ ನಟೇಶನ್ ಮುಖಾಂತರವಾಗಿ ರಕ್ಷಣೆ ಹೊಂದಿದಂತ ಸೇವಕರು ಜೀವಾನಂದ. ಇದಕ್ಕಿಂತ ಒಳ್ಳೊಳ್ಳೆ ಘಟನೆಗಳಿದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತಿದ್ದೇನೆ. ಹಾಗಾದರೆ ಆ ದಿನ ಬಿರುಗಾಳಿ ಅಲೆಗಳ ಮಧ್ಯೆ ಕತ್ತಲೆಯಲ್ಲಿ ಬಂದು ಸಂಧಿಸಿದ ಈ ಯೇಸು ಇಂದಿಗೂ ಅನೇಕರನ್ನ ಸಂಧಿಸ್ತಲೇ ಇದ್ದಾನೆ. ನಿನ್ನನ್ನು ಈ ದಿನ ವಾಕ್ಯಗಳ ಮುಖಾಂತರ ಸಂಧಿಸ್ತಲೇ ಇದ್ದಾನೆ. ನಿನ್ನ ತೀವ್ರ ಹೋರಾಟ ಕತ್ತಲೆಯಲ್ಲಿ ಆತ ನಿನ್ನೆದುರು ಬಂದು ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ಈಗ ವಾಕ್ಯದಲ್ಲಿ ಮುಂದೆ ಓದಿದ್ದೇವೆ, ಯೇಸುವನ್ನ ಕಂಡಾಗ ಪೇತ್ರನಿಗೆ ದೋಣಿಯಲ್ಲೇ ಇರ್ಲಿಕ್ಕೆ ಆಗ್ಲಿಲ್ಲ. ಎಲ್ಲ ಹೆದರುತ್ತಾ ನಡುತ್ತಿರುವಂತ ಆ ಶಿಷ್ಯ ಮಂಡಳಿಯನ್ನ ಬಿಟ್ಟು ಬಿರುಗಾಳಿಯಲ್ಲಿ ಅಲೆಗಳ ಮೇಲೆ ನಿಂತಿರುವ ಯೇಸುವನ್ನ ನೋಡಿ ಆತನು ಒಂದು ಪ್ರಶ್ನೆ ಕೇಳ್ತಾನೆ, ಸ್ವಾಮಿ, ಒಡೆಯನೇ, ಇದು ನೀನೇ ಆದ್ರೆ ಬರುವುದಕ್ಕೆ ಅಪ್ಪಣೆ ಕೊಡು. ಹಲ್ಲೆಲೂಯಾ. ನಾನು ಎಣಿಸ್ತೇನೆ, ನಾವು ವಾಕ್ಯದಲ್ಲಿ ಓದುವ ಒಂದು ವಿಚಿತ್ರವಾದ ಕೋರಿಕೆ. ನಾವ್ಯಾರು ಯಾವತ್ತೂ ಇಂಥ ಪ್ರಾರ್ಥನೆ ಮಾಡ್ಲಿಕ್ಕೂ ಸಾಧ್ಯ ಇದೆಲ್ಲ ಗೊತ್ತಿಲ್ಲ. ಏನಿದ್ರ ಅಂತ ನಾನೇ ಎಂಬುದಾಗಿ ಹೇಳ್ದಲ್ಲ, ಹಾಗಾದ್ರೆ ನೀನೇ ಆಗಿದ್ರೆ ನೀನು ನಡೆದ ನಡೆಗೆ ನಾನೂ ನಡೆಯುವಂತೆ ಮಾಡು. ನಾನು ಎಂಬುದಾಗಿ ಹೇಳಿದಾತನೇ ಇದು ನೀನೇ ಆದರೆ, ನೀನು ನಡೀತಿರುವ ಅಸಾಧಾರಣ ನಡೆ ನಾನು ನಡೆಯಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸಿಕೊಂಡ್ರ? ಯಾವ ನಡೆ? ಅಸಾಧ್ಯ ನಡೆ. ಹೇಳ್ರಿ, ಅಸಾಧ್ಯ ನಡೆ, ಯೇಸುವಿನ ನಡೆ. ಯಾರ ನಡೆ? ಎಂತ ನಡೆ? ಅಸಾಧ್ಯ ನಡೆ. ಹಾಗಾದ್ರೆ ನಾನು ನಡೆಯಲಿ. ಓ, ಯೇಸು ತಡ ಮಾಡ್ಲಿಲ್ಲ. ಏನಂತ? ಬಾ,
ನನಗೆ ಸರಿಯಾಗಿ ಹೇಳ್ರಿ, ಒಂದು ವೇಳೆ ಈ ವೇದಿಕೆಯಿಂದ ಪೂರ್ತಿ ನೀರು ತುಂಬಿಸಿದ್ರೆ, ನಮ್ಮ ಮಕ್ಕಳನ್ನ ಬಿಟ್ರೆ, ನಮ್ಮ ಮಕ್ಕಳು ನೀರಲ್ಲಿ ಹೆಂಗ ಆಡ್ತಾರೆ? ಈಜಾಡೋ ರೀತಿ ಹಾರ್ತಾರ ಅಥವಾ ನೀರಿನ ಮೇಲೆ ನಡೆಯೋ ರೀತಿ ಇಳಿತಾರ? ಈಜಾಡೋ ರೀತಿ ಹಾರ್ತಾರೆ. ಒಂದ್ ವೇಳೆ ನೀರೇ ಇಲ್ಲ, ಮಕ್ಕಳನ್ನ ಇಳಿರಿ ಅಂತ ಹೇಳಿದ್ರೆ ಹೆಂಗ್ ಇಳಿತಾರೆ? ನಡೆಯೋ ರೀತಿ ಇಳಿತಾರ, ಈಜಾಡೋ ರೀತಿ ಇಳಿತಾರ? ಈಗ ಯೇಸು ಸ್ವಾಮಿ ಪೇತ್ರ ನೋಡಿ ಬಾ ಅಂದಾಗ ಜೀವನ ಪೂರ್ತಿ ಬೆಸ್ತನಾಗಿದ್ದ ಪೇತ್ರ ಈಗ ನೀರಿನ ಮೇಲೆ ಈಜಾಡೋ ರೀತಿ ಧುಮುಕುದ್ನ, ನಡೆಯೋ ರೀತಿ ಇಳಿದ್ನ. ಹೇಗಿದ್ದ? ಅವನಿಗೇನ್ ಗೊತ್ತದು? ಏನ್ ಗೊತ್ತು ಅವನಿಗದು? ನೀರು ಅಂತ ಗೊತ್ತು. ನೀರು ಅಂತ ಗೊತ್ತಿದ್ರೆ ಬೆಸ್ತ ಏನ್ ಮಾಡ್ತಾನೆ? ಬೀಚ್ತಾನೆ. ಆದ್ರೆ ಈಗ ಅವನು ಯಾವ ರೀತಿ ಇಳಿತಾನೆ? ನಡೆಯುವುದಕ್ಕಾಗಿ ಇಳಿತಾನೆ. ಹಲ್ಲೆಲೂಯಾ. ಕಾರಣ ಯೇಸು ನಡೆದ ಹಾಗೆ ನಾನು ನಡಿಬೇಕು. ಆಮೆನ್. ಯಾರಿಗಾದ್ರೂ ಇಷ್ಟ ಆದ್ರೆ ಕೇಳ್ರಿ, ಯೇಸುವೇ ನೀನ್ ನಡೆದ ಹಾಗೆ ನಾನು ನಡೆಯಲಿ, ನೀನ್ ನಡೆದ ಹಾಗೆ ನಾನು ನಡೆಯಲಿ. ಕೇಳ್ರಿ ಯೇಸುವೇ ನಿನ್ನ ನಡೆ ನಾನು ನಡೆಯಲಿ, ನಿನ್ನ ನಡೆ ನಾನು ನಡೆಯಲಿ, ನಿನ್ನ ನಡೆಯಂತೆ ನಾನು ನಡೆಯಲಿ. ಕೇಳ್ರಿ ಯೇಸುವೇ ನೀನು ಪ್ರಾರ್ಥಿಸಿದಂತೆ ಎನ್ನ ಯಜಮಾನನೇ ನಾನು ನಡೆಯಲಿ, ನೀನು ಮಾತನಾಡಿದಂತೆ ನಾನು ಮಾತನಾಡಲಿ. ಕೇಳ್ರಿ ಪೇತ್ರನ ಈ ಕೋರಿಕೆಗೆ ಯೇಸು ಏನ್ ಮಾಡ್ದ? ಏನಂತ ಬರ್ತಿದೆ? ಪೇತ್ರನ ಕೋರಿಕೆಗೆ ಯೇಸು ಏನ್ ಮಾಡ್ದ? ಬಾ ಅಂದನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾರಾದ್ರೂ ಯೇಸುವಿನ ಹಾಗೆ ನಡೀತೀನಂತ ಇಷ್ಟಪಟ್ರೆ ಯೇಸುವಿನ ಮಾತು ಬರ್ಬೇಡ, ಇದು ನೀರು, ಇದ್ರ ಮೇಲೆ ನಡೀಲಿಕ್ಕೆ ಇಳಿಬೇಡ ಎಂಬುದಾಗಿ ಯೇಸು ಹೇಳ್ತಾನ? ಇಲ್ಲ. ಅಸಾಧ್ಯ ಪರಿಸ್ಥಿತಿಯಲ್ಲಿ ನನ್ನ ಹಾಗೆ ನೀನು ನಡೆ ಬಾ ಎಂಬುದಾಗಿ ಆತನು ಕರೀತಾನೆ. ಆಮೆನ್, ಆಮೆನ್, ಆಮೆನ್. ಏನಿದ್ರ ಅರ್ಥ? ನನ್ನ ಒಡೆಯನು, ಆತನ ದಾಸರಾದ ನಮ್ಮನ್ನ ಆತನು ಕರೀತಾನೆ. ನಾನು ಪ್ರಾರ್ಥಿಸಿದಂತೆ ನೀನು ಪ್ರಾರ್ಥಿಸಿದಕ್ಕೆ ಬಾ, ನಾನು ಸುವಾರ್ತೆ ಸಾರಿದಂತೆ ನೀನು ಸುವಾರ್ತೆ ಸಾರುವುದಕ್ಕಾಗಿ ಬಾ, ನಾನು ದೇವರಾಜ್ಯ ಕಟ್ಟಿದಂತೆ ನೀನು ದೇವರಾಜ್ಯ ಕಟ್ಟುವುದಕ್ಕೆ ಬಾ, ನಾನು ದೆವ್ವಗಳನ್ನು ಓಡಿಸಿದಂತೆ ನೀನು ದೆವ್ವಗಳನ್ನು ಓಡಿಸು ಬಾ, ನಾನು ರೋಗಿಗಳನ್ನ ಗುಣ ಮಾಡಿದಂತೆ ನೀನು ರೋಗಿಗಳನ್ನ ಗುಣ ಮಾಡು ಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನನ್ನ ತಂದೆ ಶಿಲುಬೆಯನ್ನು ತಂದೆ ನನಗೆ ಕೊಟ್ಟ ಶಿಲುಬೆಯನ್ನು ಹೊತ್ತಂತೆ ನೀನು ನಿನ್ನ ಶಿಲುಬೆಯನ್ನು ಹೊರುವುದಕ್ಕಾಗಿ ಬಾ. ಹಲ್ಲೆಲೂಯಾ. ನಾನು ನನ್ನ ತಂದೆ ಹೆಜ್ಜೆ ಜಾಡಿನಲ್ಲಿ ಹೋದಂತೆ ನೀನು ನನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕಾಗಿ ಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನೆನೆಸ್ತೇನೆ, ಇಲ್ಲಿಂದ ಸಂದೇಶ ಮುಂದಕ್ಕೆ ಯೇಸುವಿನೊಂದಿಗೆ ಯಾರಾದರೂ ಅಸಾಧಾರಣ ಹೆಜ್ಜೆ ಇಡುವುದಕ್ಕೆ ಮನಸ್ಸು ಮಾಡಿದರೆ ಅಂತವರಿಗೆ ಮಾತ್ರವೇ ಸಂದೇಶ. ಹಲ್ಲೆಲೂಯಾ. ಯಾರಾದರೂ ಯೇಸುವಿನೊಂದಿಗೆ ನಡೆಯುವುದಕ್ಕೆ ಇಲ್ಲಿದ್ದೀರೋ? ಯೇಸುವಿನೊಂದಿಗೆ ಅಸಾಧಾರಣ ಹೆಜ್ಜೆ ಇಡುವುದಕ್ಕಿದ್ದೀರೋ? ಯೇಸುವಿನೊಂದಿಗೆ ಯಾರಾದರೂ ಪ್ರಾರ್ಥನೆಯಲ್ಲಿ ನರಳಾಡುವವರು ಇಲ್ಲಿದ್ದೀರೋ? ಯೇಸುವಿನೊಂದಿಗೆ ಯಾರಾದರೂ ಸುವಾರ್ತೆ ಸೇವೆಯಲ್ಲಿ ಭಾಗಿಯಾಗುವವರು ಇಲ್ಲಿದ್ದೀರೋ? ಯೇಸುವಿನೊಂದಿಗೆ ಯಾರಾದರೂ ರೋಗಿಗಳನ್ನ ಗುಣ ಮಾಡುವುದಕ್ಕೆ ಹೊರಡುವವರು ಇಲ್ಲಿದ್ದೀರೋ? ಯೇಸುವಿನೊಂದಿಗೆ ಯಾರಾದರೂ ದೆವ್ವಗಳನ್ನ ಬಿಡಿಸುವುದಕ್ಕೆ ಆತನೊಂದಿಗೆ ನಡೆಯುವವರು ಇಲ್ಲಿದ್ದೀರೋ? ಯೇಸುವಿನೊಂದಿಗೆ ಯಾರಾದರೂ ದೇವರಾಜ್ಯವನ್ನ ಕಟ್ಟುವುದಕ್ಕಾಗಿ ನಾನು ಬರ್ತೇನೆ ಎಂಬುದಾಗಿ ಹೇಳುವವರು ಇಲ್ಲಿದ್ದೀರೋ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಆ ನಡೆ ನೀರಿನ ಮೇಲೆ ನಡೆದ ಹಾಗೆ ಯೇಸು ಜೊತೆ ಸೇರಿಕೊಂಡ ಪೇತ್ರ ಶಿಷ್ಯರು ಯೇಸು ಕಳಿಸಿಕೊಟ್ಟಾಗ ಹೋದ್ರು, ದೆವ್ವಗಳನ್ನ ಬಿಡಿಸಿದ್ರು, ಕುಷ್ಠರೋಗಿಗಳನ್ನ ಶುದ್ಧ ಮಾಡಿದ್ರು, ರೋಗಿಗಳನ್ನ ಗುಣ ಮಾಡಿದ್ರು. ಹಲ್ಲೆಲೂಯಾ. ಸತ್ತವನ್ನ ಬದುಕಿಸಿದ್ರು, ಅನೇಕ ಅದ್ಭುತಗಳನ್ನ ಮಾಡಿದ್ರು, ಯೇಸುವಿನ ಮಾತುಗಳನ್ನ ಮಾತನಾಡಿದ್ರು, ಯೇಸುವಿನ ಅಧಿಕಾರ ನಡೆಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಒಂದು ಸಂದರ್ಭ ಬಂತು, ಬಿರುಗಾಳಿ ಬೀಸುದನ್ನ ಕಂಡ ಪೇತ್ರ ಏನಾದ? ಭಯಪಟ್ಟ. ಆಮೇಲೆ ಏನಾದ? ಓದ್ಬೋದಾ?
ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಅಲ್ಲಿ ಒಂದು ನಿಮಿಷ ಚರಿತ್ರೆಯಲ್ಲಿ ಯೇಸು ನೀರಿನಲ್ಲಿ ನಡೆಯುವಾಗ ನೀರಿನಲ್ಲಿ ನಡೆದವ್ರು ಯಾರಾದ್ರೂ ಇದ್ದಾರಾ? ಯಾರಿದ್ದಾರೆ? ಪೇತ್ರನು ಮಾತ್ರ. ಹೀಗೆ ಅನೇಕ ವಿಷಯಗಳಲ್ಲಿ ಇಡೀ ಪ್ರಪಂಚದಲ್ಲಿ ಪೇತ್ರನು ಮಾತ್ರ ಅಂತ ನೋಡುವಂತ ಅನೇಕ ವಿಷಯಗಳಿದೆ, ಎಲ್ಲರಿಗೂ ಗೊತ್ತಿರಲಿ. ನೀರಿನ ಮೇಲೆ ನಡೆದ. ಮುಂದೇನಾಯ್ತು? ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದ್ಸತಿ ವಾಕ್ಯ ಓದ್ಬೋದಾ? ನಾವ್ ಇಲ್ಲಿ ಸ್ವಲ್ಪ ನಿಲ್ಬೇಕು. ಆದ್ರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ. ಸಾಕು. ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಶಿಷ್ಯರ ಜೀವಿತದಲ್ಲಿ ಇನ್ನೊಂದು ಸಂದರ್ಭ ಬಂತು. ಒಂದು ಕಾಲದಲ್ಲಿ ಯೇಸುವಿನ ಅಪ್ಪಣೆಯಿಂದ ವಿಪರೀತ ಅದ್ಭುತಗಳನ್ನ ಮಾಡಿದ್ದಾರೆ, ವಿಪರೀತ ಸುವಾರ್ತೆ ಸಾರಿದ್ದಾರೆ, ವಿಪರೀತ ದೆವ್ವಗಳನ್ನ ಓಡಿಸಿದ್ದಾರೆ, ಸತ್ತವನ್ನು ಬದುಕಿಸಿದ್ದಾರೆ, ನಾನಾ ಕಾರ್ಯಗಳಾಗಿದೆ. ಆದ್ರೆ ಇನ್ನೊಂದು ಸಂದರ್ಭ ಬರುತ್ತೆ, ಮೂರ್ಛಾರೋಗ್ಯ ಸಂದರ್ಭದಲ್ಲಿ ಬರುತ್ತೆ. ಅಲ್ಲಿ ಅವರ ಕೈಲಿ ಅದ್ಭುತಗಳೇ ಆಗ್ಲಿಲ್ಲ. ಅವರ ಮಧ್ಯೆ ಅನೇಕ ಕಚ್ಚಾಟಗಳು. ಪ್ರಿಯರೇ, ಅರ್ಥವಾಗಲಿ. ಏಸು ಇಲ್ಲದ ದೋಣಿಯಲ್ಲಿ ಹೋಗ್ಬೇಕಾದ್ರೆ ಸ್ವಂತ ಬಲವು ದೇವರ ಬಲ. ಅರ್ಥ ಮಾಡ್ಕೊಳ್ತಿದ್ದೀರಾ? ಏನಂದೆ? ಏಸು ಇಲ್ಲದ ದೋಣಿಯಲ್ಲಿ ಸ್ವಂತ ಬಲ. ಯೇಸುವಿನ ಅಪ್ಪಣೆಯಿಂದ ನೀರಿನಲ್ಲಿ ಇಳಿದ್ನಲ್ಲ, ಸ್ವಂತ ಅಧಿಕಾರವು ಯೇಸುವಿನ ಅಧಿಕಾರವು. ಈಗ ಗಾಳಿಯನ್ನು ನೋಡಿ ಭಯಪಟ್ಟಲ್ಲ. ಇದು ಯೇಸುವನ್ನ ನೋಡಿಯೋ ಅಥವಾ ಬೇರೆ ದಿಕ್ಕಿನ ಕಡೆಗೆ ನೋಡಿ ಭಯಪಟ್ಟದ್ದು? ತನ್ನಲ್ಲೋ ಅಥವಾ ಯೇಸುವಿನಲ್ಲೋ? ತನ್ನಲ್ಲಿ. ಹಾಗಾದ್ರೆ ನಾವು ಎಲ್ಲಿ ನಮ್ಮ ಕಡೆ ಮನಸ್ಸು ಕೊಡ್ತೇವೋ ಅಲ್ಲಿ ನಾವು ಸೋಲ್ತೇವೆ ಎಂಬುದಾಗಿ ಆಯ್ತು. ಅರ್ಥವಾಗ್ತಿದ್ಯಾ? ಯೇಸುವನ್ನ ನೋಡುವುದನ್ನು ನಿಲ್ಲಿಸಿದ ಕೂಡಲೇ ನಮ್ಮ ಕಡೆ ನಾವು ನೋಡಿಕೊಳ್ಳುವಾಗ ಸೈತಾನ ಅಲ್ಲಿ ನಮ್ಮನ್ನು ಅಲಗಾಡಿಸ್ತಾನೆ. ಹಲ್ಲೆಲೂಯಾ. ಆದ್ರೆ ಯಾಕೆ ಹಲ್ಲೆಲೂಯಾ? ಇಲ್ಲಿ ನಮಗೆ ದೇವರ ಸಹಾಯವಿದೆ. ಪಕ್ಕದವ್ರಿಗೆ ಹೇಳ್ರಿ, ಈಗ ಪೇತ್ರನನ್ನ ನೋಡು. ಹೇಳ್ರಿ ಪಕ್ಕದವ್ರಿಗೆ, ಹೇಳ್ರಿ, ಈಗ ಪೇತ್ರನನ್ನ ನೋಡು. ಆಮೆನ್. ಹಲ್ಲೆಲೂಯಾ. ಈಗ ಪೇತ್ರನನ್ನು ನೋಡುವಂತ ವಿಶೇಷತೆ ಏನೆಂಬುದಾಗಿ ಕೇಳಿದ್ರೆ ಜೀವಮಾನವೆಲ್ಲ ಬೆಸ್ತನಾಗಿದ್ದೇವನಿಗೆ ಏನ್ ಗೊತ್ತು? ಮೀನ್ ಹಿಡಿಯೋದು ಗೊತ್ತು. ಆಮೇಲೆ ಏನೇನ್ ಗೊತ್ತು? ಈಜು ಹೊಡಿಯೋದು ಗೊತ್ತು. ಸರಿನಾ? ನಿಜನಾ? ಈಗ ಗಾಳಿ ನೋಡಿ ಭಯಪಟ್ಟು ಮುಳುಗಿದಕ್ಕೆ ಈ ಬೆಸ್ತ ಈಜಾಡ್ಬೇಕಾ? ಏನ್ ಮಾಡ್ಬೇಕು? ಹೇಳ್ರಿ, ಈಜಾಡ್ಬೇಕಾ ಬೇಡವಾ? ಮತ್ತೆ ಹೇಳ್ರಿ ಪಕ್ಕದವ್ರಿಗೆ, ಈಗ ಪೇತ್ರನನ್ನ ನೋಡು. ಈಗ ಪೇತ್ರನನ್ನ ಹೇಳ್ರಿ ಪಕ್ಕದವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಪೇತ್ರನಿಗಾಗಿ ಯೇಸುವಿಗೆ ಸ್ತೋತ್ರ. ಈಗ ಇವನು ಗಾಳಿ ನೋಡಿ ಹೆದರಿ ಮುಳುಗ್ತಿದ್ದಾನಲ್ಲ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಸಮಸ್ಯೆ ಬಂತು ಅಂತೇಳಿ ಹಣ ಸಮಸ್ಯೆ ಅಂದ ಕೂಡಲೇ ಸಾಲ ಕೊಡೋನ್ನ ನೋಡಿದ್ವಲ್ಲ. ಮೊದಲು ಸಾಲ ತಗೊಂಡ್ವಿ, ಈಗ ಯೇಸುವನ್ನು ನೋಡುವಾಗ್ಲೂ ಸಾಲ ತಗೊಂಡ್ವಿ. ಮೈಗೆ ಏನೋ ಒಂದು ಆಗಿದ್ ಕೂಡಲೇ ಡಾಕ್ಟರ್ ಕಡೆ ತಿರುಗಿದ್ವಲ್ಲ ಇಷ್ಟು ವರ್ಷ. ಅಥವಾ ಇನ್ನೊಬ್ರು ತೊಂದರೆ ಕೊಟ್ಟಂತ ಲಾಯರ್ ಕಡೆ ನೋಡಿದ್ವಲ್ಲ. ಹಾಗಾದ್ರೆ ಇಲ್ಲೊಂದು ಸಂದರ್ಭ ಬಂದಿದೆ. ಈಗ ಮತ್ತೆ ಯೇಸು ಜೊತೆ ನಡೆಯುವಾಗ ಮತ್ತೆ ಹೋರಾಟ ಬಂದಿದೆ. ಹಾಗಾದ್ರೆ ಮುಳುಗ್ತಿರ್ಬೇ ಅಂತ ಪೇತ್ರನ ಹಾಗೆ ನಾವು ಈಗ ಸಮಸ್ಯೆ ಬಂದ್ರೆ ಯೇಸುವನ್ನು ನೋಡ್ಲೋ ಅಥವಾ ನನಗೆ ಹಿಂದೆ ಗೊತ್ತಿರುವಂತ ನನ್ನ ವಿಷಯಗಳ ಕಡೆಗೆ ತಿರುಗಲು? ಹಾಗಾದ್ರೆ ಹಣಕಾಸಿನಲ್ಲಿ ಮುಳುಗ್ತಿದ್ದೇನೆ, ಸಾಲ ಕೊಡೋರ ಕಡೆಗೆ ತಿರುಗಲು? ಸಾಲ ಕೊಡೋರ ಕಡೆ ತಿರುಗಿದ್ರೆ ಹಳೆ ಈಜಾಟ ಮಾಡಿದ ಹಾಗೆ. ಅಥವಾ ದೇವ್ರ ಹತ್ರ ಹೋಗದೆ ಮೊದಲು ಡಾಕ್ಟರ್ ಹತ್ರ ಹೋದ್ರೆ ಹಳೆ ಈಜಾಟ. ಹಳೆಯ ಸೀಮೋನನಿಗೆ ಈಜಾಡ್ಲಿಕ್ಕೆ ಗೊತ್ತು, ಇಲ್ಲಿರುವ ಪೇತ್ರನಿಗೆ ಈಗ ತನ್ನ ಸ್ವಂತ ಬಲದ ಮೇಲೆ ಆದುಕೊಳ್ಳದೆ ತನ್ನ ರಕ್ಷಿಸುವ ಸ್ವಾಮಿ ಯೇಸುವನ್ನ ನೋಡ್ಲಿಕ್ಕೆ ಗೊತ್ತು. ಹಲ್ಲೆಲೂಯಾ. ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಹೇಳ್ತೀನಿ,
ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಹಳೆಯ ಸೀಮೋನನಿಗೆ, ಹಳೆಯ ಬೆಸ್ತನಿಗೆ ಏನ್ ಗೊತ್ತು? ಹಳೆಯ ಈಜುವ ವಿದ್ಯೆ ಗೊತ್ತು. ಆದ್ರೆ ಈಗ ಮುಳುಗ್ತಿದ್ದಾನಲ್ಲ, ಈಗ ಮುಳುಗ್ಬೇಕಾದ್ರೆ ಈತನ ಏನ್ ಮಾಡ್ಬೋದಿತ್ತು? ಈಜಾಡ್ಬೋದಿತ್ತು. ಆದ್ರೆ ಏನ್ ಮಾಡ್ತಿಲ್ಲ? ಈಜಾಡ್ತಿಲ್ಲ. ತನ್ನ ಹಳೆಯ ವಿದ್ಯೆಯನ್ನ, ಹಳೆಯ ನಂಬಿಕೆಯನ್ನು ಉಪಯೋಗಿಸ್ತಿಲ್ಲ. ಸ್ವಂತ ನಂಬಿಕೆ ಏನಿದೆ ಅದನ್ನ ಉಪಯೋಗಿಸ್ತಿಲ್ಲ. ಈಗ ಇವನ ನಂಬಿಕೆನೆಲ್ಲ ಯಾರ ಮೇಲೆ ಇಡ್ತಿದ್ದಾನೆ? ಯೇಸುವಿನ ಮೇಲೆ ಇಡ್ತಿದ್ದಾನೆ. ಹಣಕಾಸಿನ ಸಮಸ್ಯೆ, ಸಾಲ ಕೊಡುವ ಬ್ಯಾಂಕ್, ಸಾಲ ಕೊಡುವ ಫೈನಾನ್ಸರ್ ಹತ್ರ ಹೋಗ್ತಾ ಇಲ್ಲ. ದೇಹದ ಸಮಸ್ಯೆ, ಡಾಕ್ಟರ್ ಹತ್ರ ಹೋಗ್ತಾ ಇಲ್ಲ. ನಾನು ಮೊದಲು ಯೇಸು. ಅಥವಾ ಇನ್ನೇನೋ ಸಮಸ್ಯೆ, ಲಾಯರ್ ಹತ್ರ ಹೋಗ್ತಾ ಇಲ್ಲ, ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಳುಗ್ತಾ ಇದ್ದಾನೆ. ಆದ್ರೆ ಒಂದು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಏನು? ಸ್ವಾಮಿ, ನನ್ನನ್ನು ಕಾಪಾಡು ಎಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಲನ್ನ ನೀರಿನೊಳಗೆ ಬಡಿಯುತ್ತಾ, ಕೈಗಳನ್ನ ಈಜುವ ಹಾಗೆ ಆಡಿಸ್ತಾ, ಈಗ ಇದನ್ನು ತನ್ನ ಸಾಮರ್ಥ್ಯ ತಗೊಳ್ತಾ ಇಲ್ಲ. ಬದಲಾಗಿ ಮುಳುಗ್ತಲೇ ಯಾರನ್ನ ನೋಡಿ ನೀರಿನ ಮೇಲೆ ಕಾಲಿಟ್ನೋ, ಈಗ ಮುಳುಗ್ತಲೇ ಅವನನ್ನೇ ನೋಡಿ ಮಾತನಾಡ್ತಾನೆ, ಸ್ವಾಮಿ ನನ್ನನ್ನ ಕಾಪಾಡು. ಎಲ್ಲರೂ ಹೇಳೋಣ, ಸ್ವಾಮಿ ನನ್ನನ್ನು ಕಾಪಾಡು. ಎಲ್ಲರೂ ಜೋರಾಗಿ, ಸ್ವಾಮಿ ನನ್ನನ್ನು ಕಾಪಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಸರಿಗೆ ಹೇಳ್ರಿ, ಯಾರಾದ್ರೂ ಮುಳುಗ್ತಿದ್ರೆ ಅವ್ರ ಮೇಲೆತ್ತವರು ನೀರಿನ ಮೇಲೆ ನಿಲ್ಬೇಕಾ, ಅಥವಾ ಗಟ್ಟಿಯಾಗಿರೋಂತ ಏನಾದ್ರೂ ಬಂಡೆ ಮೇಲೆ ಅದು ಯಾವ್ದ್ರ ಮೇಲಾದ್ರೂ ನಿಲ್ಬೇಕಾ? ಈಗ ಪೇತ್ರನನ್ನ ನೀರಿನಿಂದ ಮೇಲೆತ್ತಾನಲ್ಲ, ಅವನು ಎಲ್ಲಿ ನಿಂತಿದ್ದಾನೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ರಕ್ಷಿಸುವವನು ಯಾವುದು ನಿನ್ನನ್ನು ಮುಳುಗಿಸ್ತಾ ಇದೆಯೋ ಅದರ ಮೇಲೆ ಅವನು ನಿಂತಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಒಳ್ಳೆ ಮಾತು, ನಿನ್ನನ್ನು ರಕ್ಷಿಸಿದ ಆತನು ನಿನ್ನನ್ನು ಯಾವುದು ಮುಳುಗಿಸ್ತೋ ಅದನ್ನ ನೀವೀಗ ನಿನ್ನ ಕಾಲಾರೆ ಚೆನ್ನಾಗಿ ತುಳಿಯುವಂತೆ ನಿನ್ನನ್ನು ಮೇಲೆ ಕೆತ್ತಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಯಾವುದು ಮುಳುಗಿಸ್ತಾ ಇದೆಯೋ ಅದನ್ನು ನೋಡಿ ಹೇಳ್ರಿ, ನನ್ನನ್ನು ಮುಳುಗಿಸುವಂತದ್ದೇ. ಹೇಳ್ರಿ, ನನ್ನನ್ನು ಮುಳುಗಿಸುವಂತದ್ದೇ ನನ್ನ ರಕ್ಷಕ ನನ್ನ ಹತ್ರ ಬಂದಿದ್ದಾನೆ. ಹೇಳ್ರಿ, ನನ್ನ ರಕ್ಷಕನು ನನ್ನ ಬಳಿ ಬಂದಿದ್ದಾನೆ, ಅವನು ಮೊರೆ ಹೋಗಿದ್ದೇನೆ. ಆತನು ನಿನ್ನನ್ನು ತುಳಿತಾ ಇದ್ದಾನೆ. ನೀನು ನನ್ನ ರಕ್ಷಕನ ಕಾಲ ಕೆಳಗೆ ಇದ್ದು ನಾನು ಅವನ ಮೊರೆ ಹೋಗಿದ್ದೇನೆ. ನನ್ನ ರಕ್ಷಕನು ತನ್ನ ಸಾಮರ್ಥ್ಯದಿಂದ ಈಗ ನನ್ನ ಮೇಲೆ ಕೆತ್ತಿದ್ದಾನೆ. ಈಗ ನಾನು ಸಹ ನನ್ನ ರಕ್ಷಕನೊಡನೆ ನಿನ್ನನ್ನು ಚೆನ್ನಾಗಿ ತುಳಿಯುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ, ನನ್ನೊಂದಿಗೆ ಹೇಳ್ರಿ, ಏನನ್ನು ಮುಳುಗಿಸಿರುವಂತದ್ದೇ ನನಗೆ ಮುಳುಗಿಸಿರುವಂತದ್ದೇ. ಇನ್ನು ಜೋರಾಗಿ, ಇನ್ನು ನಿನ್ನ ಅಧಿಕಾರ ನನ್ನ ಮೇಲೆ ಇಲ್ಲ. ಇನ್ನು ನನ್ನ ಅಧಿಕಾರವೇ ನಿನ್ನ ಮೇಲೆ. ನೀನು ನನ್ನ ಕಾಲ ಕೆಳಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಯ ಕೊಡುವ ಯೇಸು. ಹಲ್ಲೆಲೂಯಾ. ಮುಂದೇನ್ ಬರ್ತದೆ? ನಿಜರ ಎಲ್ಲ ಕೇಳಿಸ್ಕೊ. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ಇದನ್ನ ಬೈದಂಗೆ ಹೇಳ್ಬೇಕಾ, ಹೊಗಳ್ದಂಗೆ ಹೇಳ್ಬೇಕಾ? ಯಾಕೆ ಬೈಯದೇ ಇಷ್ಟನ? ಹೇಳ್ರಿ, ಬೈದಂಗೆ ಹೇಳ್ಬೇಕಾ, ಹೊಗಳ್ದಂಗೆ ಹೇಳ್ಬೇಕಾ? ನನಗೆ ಯಾಕೆ ಇದು ಬೈದಂಗೆ ಅನ್ನಿಸ್ತಾನೆ ಇಲ್ಲ, ಖಂಡಿತ ಅನ್ನಿಸ್ತಾ ಇಲ್ಲ. ಮೊದಲೇ ಬಿರುಗಾಳಿ ಅಲೆಗಳಲ್ಲಿ ನೊಂದಿದ್ದಾನೆ, ಕತ್ತಲಲ್ಲಿ ನೊಂದಿದ್ದಾನೆ. ಈಗ ಬಿರುಗಾಳಿ ಬೀಸಿ ಮುಳುಗುವಾಗ ನೊಂದಿದ್ದಾನೆ. ಈಗಲೂ ನಮ್ಮ ಯೇಸು ಬೈಯವನಲ್ಲ. ಹಲ್ಲೆಲೂಯಾ. ಬೆಳಿಗ್ಗೆ ನಮ್ಮ ಸಂತೋಷ್ ಪಾಸ್ಟರ್ ಮನೇಲಿದ್ದೆ. ಅವ್ರ ಪುಟ್ಟ ಮಗ
ಏನೇನೋ ಚೇಷ್ಟೆ ಮಾಡುವಾಗ ಮನೆಯವರೇ ಏ ಅಂತ ಎದ್ದು ಬೈತಾನೆ ಇದ್ರು. ಸ್ವಲ್ಪ ಹೊತ್ತಿಗೆ ಅಚಾನಕ್ ಏನೋ ನಡೆದು ಬಿಡ್ತು. ಅವರ ಧರ್ಮಪತ್ನಿ ಅವ್ರಿಗೆ ಕುಡಿಲಿಕ್ಕೆ ಬಿಸಿ ಬಿಸಿ ಟೀ ತಂದಿಟ್ರು. ಇವರ ಟೀ ತಗೊಳ್ಳೋದೊಳಗೆ ಅವ್ರು ಪುಟ್ಟ ಹುಡುಗ ಬಂದು ಏನ್ ಮಾಡ್ನೋ ಹಾಗೆ ಚಲ್ಲೇ ಬಿಡ್ತು. ಒಂದೇ ಕಿರ್ಚಿಕೊಂಡ ಅವನ ಬೇಗ ಅವನಿಗೆ ಸಾಕಷ್ಟು ಸುಟ್ಟ ಭಾಗ ಅಂದ್ರೆ ಸ್ವಲ್ಪ ಎಲ್ಲೆಲ್ಲಿ ಬಿಸಿ ತಾಗ್ತಲ್ಲ ನೀರು ಕೊಟ್ಟು ಕಡೆಗೆ ಏನೇನೋ ಚಿಕಿತ್ಸೆ ಕೊಟ್ಟು ಮನೆನೇ ಅವನ ಮುದ್ದಾಡ್ತು. ಹಾಗಾದ್ರೆ ವೇದನೆ ಪಟ್ಟವರನ್ನ ಬೈತಾರ ಅಥವಾ ಆದರಿಸ್ತಾರ? ಹಾಗಾದ್ರೆ ಆದರಿಸ್ಲಿಕ್ಕಾಗಿ ಬಂದ ಯೇಸು ಅವನ ಹೆದರದನ್ನ ನೋಡಿ ಬೈತಾನ, ಆದರಿಸ್ತಾನ, ಗದರಿಸ್ತಾನ, ಕರುಣಿಸ್ತಾನ, ದೂರ ಇಡ್ತಾನ, ಪ್ರೀತಿಸ್ತಾನ, ತಿರಸ್ಕರಿಸ್ತಾನ, ಸೇರಿಸಿಕೊಳ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗನ್ಸುತ್ತೆ ಈ ಮಾತಿನಲ್ಲಿ ಮುದ್ದು ಮಾಡ್ತೇನೆ. ಒಂದು ವೇಳೆ ನಿಮ್ಮನೆ ಮಗು ಸಂಜೆ ಹೊರಗೆ ಆಟ ಆಡ್ತಾ ಇದೆ, ಕರೆಂಟ್ ಹೋಯ್ತು, ಒಮ್ಮೆಲೆ ಸುತ್ತಲೂ ಕತ್ಲು ಬಂತು, ಮಗು ಚರ್ರ ಅಂತೇಳಿ ಕಿರ್ಚ್ಕೊಳ್ತು, ಕಿರ್ರ ಅಂತೇಳಿ, ಆಗ ನೀವು ಹೋಗಿ ಯಾಕೆ ಕತ್ಲಲ್ಲಿ ಬಂದಂತೆ ಬೈದು ರಪ್ಪ ರಪ್ಪ ಹೊಡಿತೀರಾ? ಅಥವಾ ಎದು ಬೇಡ ನಾನಿದ್ದೀನಿ ಅಮ್ಮ ಬಂದಿದ್ದೀನಿ ಅಪ್ಪ ಬಂದ ಏನ್ ಮಾತಾಡ್ತೀರಾ? ಹೇಳ್ರಿ ಏನು? ಆದರಿಸ್ತೀರಾ, ಗದರಿಸ್ತೀರಾ? ಹಾಗಾದ್ರೆ ಯೇಸುವಲ್ಲಿ ಆದರಿಸ್ತಿದ್ದಾನೆ. ಅವನು ಹೇಳ್ತಿದ್ದಾನೆ, ಚಿಕ್ಕ ಮಗು ತಂದೆಯನ್ನು ನೋಡಿ ಓಡಿದಂತೆ ಯೇಸುವಿನ ಕಡೆಗೆ ನೀರಿನ ಮೇಲೆ ಓಡಿದ ಪೇತ್ರನನ್ನ ನೋಡಿ ಯೇಸು ಮಗುವಿನಂತೆ ಮಾತಾಡುತ್ತಿದ್ದಾನೆ. ಏನ್ ಹೇಳ್ತಿದ್ದಾನೆ? ಯಾಕೆ ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಏನಂತೆ? ಯಾಕೆ ಸಂದೇಹ ಪಟ್ಟೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ಬೇರೆ ಮಾತಿನಲ್ಲಿ ಹೇಳ ಅವನನ್ನ ವೇಗವಾಗಿ ಅವನ ಕೈ ಹಿಡಿದು, ಪೇತ್ರ ನಿನ್ನೊಳಗೆ ಇಷ್ಟೇ ನಂಬಿಕೆ ಇದೆಯಲ್ಲ, ಸಾಕು. ಆ ನಂಬಿಕೆ ಇರ್ಬೇಕಾದ್ರೆ ಯಾಕೆ ಹೆದರ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರ ಈಗ ದೊಡ್ಡ ನಂಬಿಕೆ ಬೇಕಾಗಿಲ್ಲ ಪೇತ್ರ, ನಿನ್ನೊಳಗೆ ಇಷ್ಟೇ ಇದೆಯಲ್ಲ ಅದು ಸಾಕು. ಇಷ್ಟೆಲ್ಲ ಸಮಸ್ಯೆ ಎದುರಿಸ್ಲಿಕ್ಕೆ ಸಾಕು ಪೇತ್ರ, ಸಾಕು ಪೇತ್ರ, ಬಾ ನಾನು ಎದುರ್ತೀನಿ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಿರ್ಲಿ, ಬೈಬಲ್ ಅಲ್ಲಿ ಎಲ್ಲೆಲ್ಲಿ ಯೇಸು ಸ್ವಾಮಿ ಅಲ್ಪ ವಿಶ್ವಾಸಿ ಅಂತ ಬೈದಿದ್ದಾನೋ ಅಲ್ಲೆಲ್ಲ ಆತನು ಮುದ್ದಾಡ್ತಿದ್ದಾನೆ. ಆದ್ರೆ ಎಲ್ಲಿ ನಂಬಿಕೆ ಇಲ್ಲದವರೇ ಅಂತ ಹೇಳ್ತಿದ್ದಾನೆ, ಅಲ್ಲಿಗೆ ಗದರಿಸ್ತಿದ್ದಾನೆ. ನಂಬಿಕೆ ಇಲ್ಲದವರೇ ಎಂಬುದಾಗಿ ಹೇಳ್ಬೇಕಾದ್ರೆ ಪೂರ್ತಿ ನಂಬಿಕೆ ಇಲ್ಲದ ಹಾಗೆ, ಆದ್ರೆ ಸ್ವಲ್ಪ ವಿಶ್ವಾಸ ಇರುವಾಗ ಯೇಸು ಅದನ್ನ ಮೆಚ್ಚುತ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನ ಆದರಿಸಿ ಏನ್ ಮಾಡ್ದ? ಏನಂತ? ಕೈ ಚಾಚಿ ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿ ಯಾಕೆ ಸಂದೇಹ ಪಟ್ಟಿ ಎಂದು ಹೇಳಿದರು. ಆಮೇಲೆ ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಸಾಕು. ಹಲ್ಲೆಲೂಯಾ. ಯಾಕೆ ಹಲ್ಲೆಲೂಯಾ ಹೇಳ್ಬೇಕಂತ ನಿಮಗೆ? ದೋಣಿ ಹೊರಟಾಗ ಅವ್ರ ಹತ್ರ ಯಾರಿರ್ಲಿಲ್ಲ. ಎಷ್ಟೊತ್ತಾದ್ಮೇಲೆ ಅಲ್ಲಿ ಯಾರು ಬಂದ್ರು? ಯೇಸು ಬಂದ. ನಾನ್ ನೀರಿನ ಮೇಲೆ ನಡಿಲಿಕ್ಕೆ ನಂಗೆ ಕರಿ ಅಂತ ಹೇಳಿದಾಗ ಪೇತ್ರ ಯೇಸು ಹತ್ತತ್ರ ಇದ್ರ ದೂರ ಇದ್ರ. ಅವ್ನ್ ಮೊದಲು ಹೆಜ್ಜೆ ಇಟ್ಟು ನಡಿಬೇಕಾದ್ರೆ ಯೇಸು ಪೇತ್ರ ದೂರ ಇದ್ದಿದ್ದರಿಂದ ಒಬ್ಬನೇ ಇದ್ನ, ಅದ್ರ ಜೊತೆ ಇದ್ನ? ಹೇಗಿದ್ದ? ಒಂಟಿಗನಾಗಿ ನಡೆದ. ಆದ್ರೆ ಯೇಸು ದೂರದಲ್ಲಿದ್ದ. ಹಲ್ಲೆಲೂಯಾ. ಈಗ ಯೇಸುವಿನ ಸಹಾಯ ಪಡ್ಕೊಂಡ ಮೇಲೆ, ಯೇಸು ಮೇಲೆ ಎತ್ತಿದ ಮೇಲೆ ಇಬ್ರು ಈಗ ದೋಣಿ ಕಡೆ ನಡೆದ್ರಲ್ಲ, ಈಗ ಒಬ್ಬ ಒಂಟಿಗನಾಗಿ ನಡೀತಿದ್ದಾನ ಅಥವಾ ಈ ಪೇತ್ರ ಯೇಸು ಒಟ್ಟಿಗೆ ನಡೀತಿದ್ದಾನ? ಕೇಳಿಸ್ಕೊಂಡ್ರ? ಇಬ್ರು ಹೇಗೆ ನಡೀತಿದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಮ್ಮ ಜೀವಿತದಲ್ಲಿ ನಾವು ತಲುಪಬೇಕಾದ ಒಂದು ದೊಡ್ಡ ಸಂದರ್ಭ. ಇದುವೇ ಆತ ನಮ್ಮ ಜೊತೆ ನಡೆಯುವಂತ ಒಂದು ಸಂದರ್ಭ ಬೇಕೇ ಬೇಕು. ಆತ ಮೊದಲು ನಮ್ಮನ್ನು ಒಟ್ಟಿಗನಾಗಿ ಕಳಿಸಿದ, ಹೋರಾಟ ಬಂತು, ನಮ್ಮನ್ನು ಒಟ್ಟಿಗರಾಗಿ ಬಿಡ್ಲಿಲ್ಲ, ಆತನೇ ಹತ್ರ ಬಂದ. ಅದ್ರಲ್ಲಿ ತನ್ನ ಅಸಾಧಾರಣ ಸಾಮರ್ಥ್ಯವನ್ನ ತೋರಿಸ್ತಿದ್ದಾನೆ. ಅದ್ರಲ್ಲಿ ಒಬ್ಬ ಪೇತ್ರ ಅದನ್ನೇನ್ ಮಾಡ್ತಾನೆ? ಯೇಸುವಿನ ಹಾಗೆ ನಾನು ನಡಿಬೇಕೆಂಬುದಾಗಿ ಒಬ್ಬ ಜಿಗಿದು ಹೊರಗೆ ಬರ್ತಾನೆ. ಅವನು ಸ್ವಲ್ಪ ದೂರ ನಡೆದಿದ್ದಾನೆ. ಅಷ್ಟರೊಳಗೆ ಮತ್ತೆ ಹಳೆಯ ಹೋರಾಟಗಳು ಬಂತು. ಹಳೆಯ ಹೋರಾಟಕ್ಕೆ ತತ್ತರಿಸಿ ಆತನು ಮುಳುಗಿ ಹೋಗ್ತಿದ್ದಾನೆ.
ಈಗ ಆತನು ಹಳೆಯ ಹೋರಾಟ ಮುಳುಗಿಸ್ತಿರ್ಬೇಕಾದ್ರೆ ಹಳೆಯ ವಿದ್ಯೆಯನ್ನ ಪ್ರದರ್ಶಿಸ್ತಿಲ್ಲ, ಬದಲಾಗಿ ಅಲ್ಲಿ ರಕ್ಷಕನಾದ ಯೇಸುವನ್ನ ಆತನು ಆತುಕೊಳ್ತಿದ್ದಾನೆ. ಹಲ್ಲೆಲೂಯಾ. ಈಜಾಗ್ತಿಲ್ಲ. ಇದು ನಮಗೆ ದೊಡ್ಡ ಪಾಠ. ಇಲ್ಲಿ ದೇವರಿಗೆ ಸ್ತೋತ್ರ, ಯೇಸು ಅವನನ್ನ ಮೇಲೆ ಕೆತ್ತಿದ ಮೇಲೆ ಇಲ್ಲಿರುವಂತ ಒಳ್ಳೆ ವಿಷಯ, ಇಬ್ಬರು ಒಟ್ಟಾಗಿ ನಡೀತಿದ್ದಾರೆ. ಹಲ್ಲೆಲೂಯಾ. ಎಲ್ಲರಿಗೂ ಹೇಳ್ರಿ, ಯೇಸುವೇ ನೀನಿಲ್ಲದ ಪ್ರಯಾಣ ಸಾಕು, ನೀನು ಕೊಟ್ಟ ಜವಾಬ್ದಾರಿಯಲ್ಲಿ ಒಂಟಿಗನಾಗಿ ನಡೆದದ್ದು ಸಾಕು, ಆ ಭಾಗದಲ್ಲಿ ಸೋತದ್ದು ಸಾಕು. ಈಗ ನನ್ನನ್ನು ರಕ್ಷಿಸು, ಕೈ ಹಿಡಿದು ಮೇಲೆ ಕೆತ್ತು, ಇನ್ನು ನಾನು ಈ ಲೋಕದಲ್ಲಿ ನಿನ್ನ ಸಂಗಡ ನಡೆಯಲಿ. ಹಲ್ಲೆಲೂಯಾ. ಈ ಮುಂದಿನ ಭಾಗವನ್ನ ನಾವೆಲ್ಲಿ ಆರಂಭ ವಾಕ್ಯ ಓದಿದೆವೋ ಆ ಭಾಗಕ್ಕೆ ನಾವು ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ಆರಂಭ ವಾಕ್ಯ ಯಾವ್ದು ಓದಿದ್ವಿ? ಯೋಹಾನ 6ನೇ ಅಧ್ಯಾಯ 21 ಓದಿ. ಯೋಹಾನ 6:21. ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು ಮತ್ತು ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದಿದ್ದ ಭೂಮಿಗೆ ಮುಟ್ಟಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದೊಂದು ವಿಚಿತ್ರವಾದ ವಚನ ಅಂತ ಹೇಳಿದೆ. ಈಗ ವಚನಕ್ಕೆ ವಾಪಸ್ ಬಂದಿದ್ದೇನೆ. ಆಮೆನ್. ಇಷ್ಟೆಲ್ಲ ನಡಿಬೇಕಾದ್ರೆ ಯೋಹಾನ ವಿಚಿತ್ರವಾದ ಒಂದು ವಿಷಯ ಬರೀತಾನೆ. ಯಾವ ವಿಷಯ ಅಂತ ಹೇಳಿದ್ರೆ, ಯೇಸು ಬಿರುಗಾಳಿಯಲ್ಲಿ ಬಂದದಾಯ್ತು, ಅಲೆಗಳ ಮೇಲೆ ನಡೆದದ್ದು ಆಯ್ತು, ಪೇತ್ರನು ಆತನ ಜೊತೆ ನಡೆದದ್ದು ಆಯ್ತು, ಮುಳುಗಿದ್ದು ಆಯ್ತು, ಯೇಸುವನನ್ನ ಎತ್ತಿದ್ದು ಆಯ್ತು. ಇಬ್ಬರು ಈಗ ನಡೀತಿದ್ದಾರಲ್ಲ, ಈಗ ದೋಣಿಯೊಳಗಿದ್ದವರೆಲ್ಲರೂ ಏನೋ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಆ ವಾಕ್ಯ ಹೇಳ್ತಾ ಇದೆ. ಈಗ ನೀವು ಓದಿದ ವಾಕ್ಯ ಅಥವಾ ಕೇಳಿದ ವಾಕ್ಯ ಹೇಳ್ತಾ ಇದೆ. ಇನ್ನೊಂದ್ಸತಿ ಆರಂಭದ ಮಾತು. ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು. ಇನ್ನೊಂದ್ಸತಿ. ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು. ಎಲ್ಲರೂ ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು. ಹಲ್ಲೆಲೂಯಾ. ನೀರಿನ ಮೇಲೆ ಇಳಿಲಿಕ್ಕೆ ಮನಸ್ಸು ಮಾಡಿದ ಎಷ್ಟು ಜನ? ಒಬ್ಬನೇ. ಈಗ ದೋಣಿಯೊಳಗೆ ಕರ್ಕೊಳ್ಳುವುದಕ್ಕೆ ಎಷ್ಟು ಜನ ಮನಸ್ಸು ಮಾಡಿದ್ದಾರೆ? ಶಿಷ್ಯರೆಲ್ಲರೂ. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲೊಂದು ಒಳ್ಳೆ ವಿಷಯಕ್ಕೆ ನಾವು ಬಂದ್ವಿ. ಇಲ್ಲಿ ತನಕ ನೋಡಿದ ಸಂಗತಿನ ಅಲ್ಲೇ ಬಿಡ್ಲಿಕ್ಕಾಗಲ್ಲ. ಯಾವತ್ತೂ ಬಿರುಗಾಳಿ ಮಧ್ಯದಲ್ಲಿ ನಮ್ಮ ಮಧ್ಯೆ ಬಂದನು, ಯಾವತ್ತೂ ನಮ್ಮ ಹೋರಾಟಗಳನ್ನ ತನ್ನ ಕಾಲ ಕೆಳಗೆ ತುಳಿಯುತ್ತಾ ಹಾಕಿಕೊಂಡು ಬಂದನು. ಹಲ್ಲೆಲೂಯಾ. ಅಲೆಗಳನ್ನ ತುಳಿಯುತ್ತಾ ನಮ್ಮ ಸಮಸ್ಯೆಗಳನ್ನ ತನ್ನ ಕಾಲ ಕೆಳಗೆ ಹಾಕಿಕೊಳ್ತಾ ನಮ್ಮ ಬಳಿಗೆ ಬಂದನು. ಅವನನ್ನು ನೋಡಿ ಅವನ ಹಾಗೆ ನಡೆಯುವುದಕ್ಕೆ ಒಬ್ಬನು ಮನಸ್ಸು ಮಾಡಿ ಅವನೊಂದಿಗೆ ನಡೆದ್ನಲ್ಲ. ಈಗ ಅವರಿಬ್ಬರು ಜೊತೆಯಾಗಿ ನಡೀತಿರುವಾಗ ಈಗ ಇಡೀ ಶಿಷ್ಯ ಮಂಡಳಿ, ದೋಣಿಯಲ್ಲಿದ್ದವರೆಲ್ಲರೂ ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸತಿ ನನಗೆ ದೋಣಿಯನ್ನ ಹೀಗೆ ಹೇಳ್ಬೇಕಂತ ಅನ್ಸುತ್ತೆ, ಇವರೆಲ್ಲರೂ ದೇವ ಜನರು ಅಥವಾ ಇವರೆಲ್ಲರೂ ಶಿಷ್ಯರು. ದೋಣಿಯಲ್ಲಿರುವವರೆಲ್ಲರೂ ಯಾರು? ಇವರು ಕ್ರಿಸ್ತನ ಸಭೆಯವರು. ನೀನು ಯಾರಾದಂದ್ರೆ ಕ್ರಿಸ್ತನ ಸಭೆಯವರು ಇದ್ದೀರಾ? ಇಲ್ಲಿ ಯಾರಾದರೂ ಕ್ರಿಸ್ತನ ಶಿಷ್ಯರು ಇಲ್ಲಿದ್ದೀರಾ? ಹಾಗಾದ್ರೆ ನೀವು ದೋಣಿಯಲ್ಲಿದ್ದೀರಾ, ಹೊರಗಿದ್ದೀರಾ? ಹಾಗಾದ್ರೆ ದೋಣಿಯಲ್ಲಿರುವ ಶಿಷ್ಯರ ತೀರ್ಮಾನ ಒಂದಿದೆ. ಇನ್ನೊಂದ್ಸತಿ ವಾಕ್ಯ ಓದ್ಬಹುದಾ? ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು. ಪದೇ ಪದೇ ವಾಕ್ಯ ಓದಿಸಿದ ಎಷ್ಟು ಜನಕ್ಕೆ ಬೇಜಾರಾಯ್ತು? ಇನ್ನೂ ಓದಿಸ್ತೀನಿ ನಾನು. ಕಾರಣ ಇದು ನಮಗೆ ಅರ್ಥ ಆಗ್ಲೇಬೇಕು. ನನಗೆ ಸರಿಗೆ ಹೇಳ್ರಿ, ಎಲ್ಲರೂ ಹೇಳ್ರಿ ಮನಸ್ಸಾಗಿದ್ದರು. ಹೇಳ್ರಿ ಮನಸ್ಸಾಗಿದ್ದು. ದೋಣಿಯೊಳಗೆ ಸೇರಿಸಿಕೊಳ್ಳುವುದಕ್ಕೆ ಮನಸ್ಸಾಗಿದ್ದು. ಯಾಕೆ ವಾಕ್ಯ ವಿಶೇಷ ಅಂತ ಹೇಳಿದ್ರೆ, ಅವರಲ್ಲಿ ಯಾರೊಬ್ಬರು ಬಾಯಿ ತೆರೆದು ಮಾತಾಡಿಲ್ಲ. ಒಂದ್ ವೇಳೆ ಪಕ್ಕದವ್ರು ನೋಡಿ ನಾವು ಸ್ವಾಮಿನ ಒಳಗೆ ಕರ್ಕೊಳ್ಳೋಣ ಅಂತ ಯಾರೊಬ್ರು ಪಕ್ಕದವ್ರಿಗೆ ಇನ್ನು ಹೇಳಿಲ್ಲ. ಅಥವಾ ಯಾರೊಬ್ರು ಬಾಯಿ ತೆರೆದು ಸ್ವಾಮಿ ಬೇಗ ದೋಣಿಯೊಳಗೆ ಬಾ ಅಂತ ಯಾರೊಬ್ರು ಇನ್ನು ಕರೆದಿಲ್ಲ. ಅವ್ರವರು ಮಾತಾಡ್ಕೊಂಡಿಲ್ಲ, ಸ್ವಾಮಿಯನ್ನು ಕರೆದಿಲ್ಲ. ಎಲ್ಲರಿಗೆ ಮನಸ್ಸಲ್ಲಿ ಏನಾಗಿದೆ ಈಗ? ಒಂದು ತೀರ್ಮಾನ ಬಂದಿದೆ, ಸ್ವಾಮಿ ದೋಣಿಯೊಳಗೆ ಬರ್ಲಿ. ನಾನು ಹೇಳಿದ್ದು ಲೇಟ್ ಆಯ್ತು, ಆದ್ರೆ ಮನಸ್ಸಿನಲ್ಲಿ ಯೋಚಿಸ್ಬೇಕಾದ್ರೆ ಬಾಯಿ ಮಾತಿಗಿಂತಲೂ ವೇಗ. ಆಮೆನ್, ಆಮೆನ್. ಹಾಗಾದ್ರೆ ಬಿರುಗಾಳಿಯಲ್ಲಿ ನಡೆದವನು ದೋಣಿಯೊಳಗೆ ಬಂದು ಬಿಡ್ಲಿ, ಅಲೆಗಳ ಮೇಲೆ ನಡೆದವನು ದೋಣಿಯೊಳಗೆ ಬಂದು ಬಿಡ್ಲಿ, ಪೇತ್ರನಿಗೆ ನೀರಿನ ಮೇಲೆ ನಡೆಯುವುದಕ್ಕೆ ಬಾಗಿಲಾಗಿ ಕರೆದವನು ನಮ್ಮ ದೋಣಿಯೊಳಗೆ ಬಂದು ಬಿಡ್ಲಿ, ಮುಳುಗುತ್ತಿರುವ ಪೇತ್ರನು ಪ್ರಾರ್ಥಿಸಿದಾಗ ಕೈ ಹಿಡಿದು ಮೇಲೆ ಕೆತ್ತಿದವನು ನಮ್ಮ ದೋಣಿಯೊಳಗೆ ಬಂದು ಬಿಡ್ಲಿ. ಈಗ ಪೇತ್ರನ ಸಂಗಡಲೇ ನಡೆಯುತ್ತಿರುವ ಆತನು
ನೀರಿನ ಮೇಲೆ ನಡೀತಿರುವ ಆತನು ದೋಣಿಯೊಳಗೆ ಬಂದ್ಬಿಡ್ಲಿ. ಹಾಗಾದ್ರೆ ಅವರೊಳಗೆ ಇದು ಒಳಗಿನ ತೀರ್ಮಾನದ ಯೋಚನೆಯೇ ಹೊರತು ಇನ್ನು ಯಾವುದು ಬಾಯಿ ಬಿಟ್ಟು ಮಾತನಾಡಲೇ ಇಲ್ಲ. ಹಾಗಾದ್ರೆ ವಾಕ್ಯದೊಳಗೆ ಓದುವ ಒಂದು ವಿಚಿತ್ರವಾದ ಪ್ರಾರ್ಥನೆ, ಒಳಗಿನ ತೀರ್ಮಾನ ಸರಿ ಇರುವಾಗಲೇ ಆತನು ಕಾರ್ಯ ಮಾಡಿ ಅದ್ಭುತ ಮಾಡುವ ದೇವರು. ಹಲ್ಲೆಲೂಯಾ. ಹಾಗಾದ್ರೆ ಇಷ್ಟೂ ನಡೆದಕ್ಕೆ ಕಾರಣ ನಿನ್ನೊಳಗೆ ಒಂದು ಸರಿಯಾದ ತೀರ್ಮಾನ ಬರಲಿ. ಆ ತೀರ್ಮಾನವೇ ದೇವರು ಮೆಚ್ಚುವ ಪ್ರಾರ್ಥನೆ ಆಗಿರಲಿ. ನಿನ್ನ ಪ್ರಾರ್ಥನೆ ತೀರ್ಮಾನ ಇನ್ನು ಹಸಿಯಾಗಿರುವಾಗಲೇ ನಿನಗೆ ಅದ್ಭುತ ನೆರವೇರಲಿ. ಹಲ್ಲೆಲೂಯಾ. ನಿನ್ನ ಈ ತೀರ್ಮಾನ ಎಂತಹ ತೀರ್ಮಾನ ಎಂಬುದಾಗಿ ಹೇಳಿದ್ರೆ, ವರ್ಷಾನುಗಟ್ಟಲೆ ನಿನ್ನನ್ನು ಸೋತು ಹೋಗುವಂತೆ ನಿನ್ನ ಎಲ್ಲಾ ಕಾರ್ಯಗಳಲ್ಲಿ ತಡೆ ಮಾಡಿದ ಸೈತಾನನಿಗೆ ವಿರುದ್ಧವಾಗಿ ಯೇಸು ಚಲಿಸಿ ನೀನು ಯಾವ ಸಮಯಕ್ಕೆ ಯಾವ ಗುರಿ ಮುಟ್ಟಬೇಕಾಗಿದೆಯೋ ಆ ಗುರಿ ಮುಟ್ಟುವಂತೆ ಮಾಡುವಂತ ಒಂದೊಳ್ಳೆ ತೀರ್ಮಾನವನ್ನ ಯೇಸು ಶಿಷ್ಯರೊಳಗೆ ಹಾಕಿದ್ದಾರೆ. ಅವರ ಆ ತೀರ್ಮಾನಕ್ಕೆ ಮನಸ್ಸು ಮಾಡಿದಾಗಲೇ ಯೇಸು ಆ ಕ್ಷಣವೇ ಅವರೆಲ್ಲರನ್ನ, ಪೇತ್ರನನ್ನು ಮಾತ್ರವಲ್ಲ ಅವರೆಲ್ಲರನ್ನ ನಡ ತಲುಪಿಸಿದ್ದಾರೆ, ಗುರಿ ಮುಟ್ಟಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನೀನು ಗುರಿ ಮುಟ್ಟುವುದಕ್ಕಾಗಿ ಯೇಸು ಇಷ್ಟೆಲ್ಲ ಮಾಡಿದ್ದಾನೆ. ಆಮೆನ್. ಹಾಗಾದ್ರೆ ಒಳಗೆ ತೀರ್ಮಾನ ಬಂದಿದೆಯೋ ದಯಮಾಡಿ ಪರೀಕ್ಷಿಸಿಕೊಳ್ಳಿ. ಬಿರುಗಾಳಿ ಬಂದೆ ಯೇಸು ಬರಲಿ. ನಿನ್ನ ವಿಪರೀತ ಸಮಸ್ಯೆಗಳು ಅಲೆಗಳ ನಡುವೆ ಯೇಸು ನಿನ್ನೊಳಗೆ ಬರಲಿ. ಕತ್ತಲೆಯ ಸಂದರ್ಭದಲ್ಲಿ ಯೇಸು ನಿನ್ನೊಳಗೆ ಬರಲಿ. ಅಸಾಧ್ಯ ನಡೆಗೆ ಕರೆ ಕೊಡುವ ಯೇಸು ನಿನ್ನೊಳಗೆ ಬರಲಿ. ಅಲ್ಲಿ ಹೋರಾಟ ಬಂದರೂ ನಿನ್ನನ್ನು ರಕ್ಷಿಸಿ, ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ರಕ್ಷಿಸುವ ಯೇಸು ನಿನ್ನ ಜೀವಿತದಲ್ಲಿ, ಕುಟುಂಬದೊಳಗೆ ಅಥವಾ ನಿನ್ನ ಸೇವೆಯೊಳಗೆ ಬರಲಿ. ಹಲ್ಲೆಲೂಯಾ. ಪೇತ್ರನೊಂದಿಗೆ ಜೊತೆಯಾಗಿ ನಿನ್ನ ಮೇಲೆ ನಡೆಯುವಂತೆ ಮಾಡಿದ ಯೇಸು ಈಗ ನಿನ್ನ ದೋಣಿಯೊಳಗೂ ನಿನ್ನ ಸಂದರ್ಭದೊಳಗೂ ಬರಲಿ. ಹಲ್ಲೆಲೂಯಾ. ಹಾಗಾದ್ರೆ ವಾಕ್ಯವನ್ನ ಕೇಳಿ, ಹಾಗಾದ್ರೆ ಯೇಸುವೇ ನನ್ನೊಳಗೆ ಬಾ, ನನ್ನ ಕುಟುಂಬದೊಳಗೆ ಬಾ, ನನ್ನ ಮಕ್ಕಳ ಜೀವಿತದೊಳಗೆ ಬಾ, ನನ್ನ ಭವಿಷ್ಯತ್ತಿನೊಳಗೆ ಬಾ, ಓ ನನ್ನ ಮಕ್ಕಳ ಭವಿಷ್ಯತ್ತಿನೊಳಗೆ ಬಾ, ನನ್ನ ಸೇವೆಯೊಳಗೆ ಬಾ, ನನ್ನನ್ನು ಗುರಿ ತಲುಪಿಸು, ಈ ದೇಶದೊಳಗೆ ಬಾ, ಈ ದೇಶವು ಉಜ್ಜೀವನದ ಗುರಿಯನ್ನು ಕಾಣಲಿ ಎಂಬುದಾಗಿ ತೀರ್ಮಾನಿಸುತ್ತಿರುವಂತ ನಿನಗೂ ಯೇಸು ಅಂದು ಏನೋ ಇಂದು ಅದೇ ಆತನಾಗಿದ್ದಾನೆ. ಆತನೇ ನಾನೆಂಬ ಆತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಿಗೆ ಒಪ್ಪಿಸಿಕೊಡು, 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 ಸ್ತೋತ್ರ, ಒಪ್ಪಿಸಿಕೊಡು. ಕೇಳಿದ ವಾಕ್ಯಗಳಲ್ಲಿ ದೇವರ ಆತ್ಮ ನಿನ್ನೊಳಗೆ ಉಂಟು ಮಾಡಿದ, ದೇವರು ನಿನ್ನೊಳಗೆ ಉಂಟು ಮಾಡಿದ ವಿಶ್ವಾಸದಲ್ಲಿ ನಿನ್ನನ್ನು ಒಪ್ಪಿಸಿಕೊಡು, ಒಪ್ಪಿಸಿಕೊಡು. ಮಹಾನಗರ ಶಕ್ತಿಯೇ ಯೇಸುವನ್ನು ಸೇರಿಸಿಕೊಳ್ಳೋದಕ್ಕೆ ಮನಸ್ಸು ಮಾಡಿದಾಗಲೇ ಅದ್ಭುತ ನಡೆಯುತ್ತಲ್ಲ. ಯೇಸುವನ್ನು ಸೇರಿಸಿಕೊಳ್ಳೋದಕ್ಕೆ ಮನಸ್ಸು ಮಾಡಿದಾಗಲೇ ಗುರಿ ತಲುಪಿದಾರಲ್ಲ. ನಿನ್ನ ಗುರಿ ಮುಟ್ಟಿಸುವ ಯೇಸು, ನಿನ್ನ ಗುರಿ ಮುಟ್ಟಿಸುವ ಯೇಸು, ನಿನಗೆ ಆಧಾರವಾಗಿರುವ ಯೇಸು, ನಿನ್ನ ಭವಿಷ್ಯತ್ತಿನ ಗುರಿಯನ್ನು ತಲುಪಿಸುವ ಯೇಸು, ಈ ಕ್ಷಣವೇ ಅದ್ಭುತ ಮಾಡುವ ಯೇಸು, ಈ ಕ್ಷಣವೇ ಅದ್ಭುತ ಮಾಡುವ ಯೇಸು, ನಿನ್ನ ಅಂಧಕಾರವನ್ನು ತೊಲಗಿಸುವ ಯೇಸು. ಹಲ್ಲೆಲೂಯಾ. ನಿನಗೆ ವಿರುದ್ಧವಾಗಿದ್ದ ಬಂದ ಬಿರುಗಾಳಿಗಳನ್ನ ದೂರ ತಳ್ಳುವ ಯೇಸು, ನಿನಗೆ ವಿರುದ್ಧವಾಗಿ ಬಂದ ಅಲೆಗಳನ್ನ ಕಾಲ ಕೆಳಗೆ ಹಾಕಿ ತುಳಿಯುವ ಯೇಸು, ಅದರ ಮೇಲೆ ನೀನು ನಡೆಯುವಂತೆ ಅದನ್ನು ತುಳಿಯುವಂತೆ ಮಾಡುವ ಯೇಸು. ಮನುಷ್ಯ ಯೇಸುವಿನ ಸಾಧ ನಡೆಯುವಂತೆ ಮಾಡುವ ಯೇಸು. ಗೆತ್ಸೆಮನೆ ತೋಟದಲ್ಲಿ ಆತನೊಂದಿಗೆ ಇನ್ನು ನಿದ್ರಿಸದೆ, ಪ್ರಾರ್ಥನೆ ವೇಳೆಯಲ್ಲಿ ಇನ್ನು ನಿದ್ರಿಸದೆ ನರಳಾಡಿ ಪ್ರಾರ್ಥಿಸಿ ಪ್ರಾರ್ಥನೆಯಲ್ಲಿ ಜಯಶಾಲಿಯಾಗುವಂತೆ ಮಾಡುವ ಯೇಸು. ಸುವಾರ್ತೆ ಸೇವೆಯಲ್ಲಿ ಇನ್ನು ಫಲ ಕಾಣಲಿರುವ ನೀನು ಇನ್ನು ಮುಂದೆ ಸುವಾರ್ತೆ ಸಾರಿ ರಾಶಿ ರಾಶಿ ಆತ್ಮಗಳನ್ನ ಗೆಲ್ಲುವಂತೆ ಮಾಡುವ ಯೇಸು. ರೋಗಿಗಳಿಗೆ ಪ್ರಾರ್ಥಿಸಿ ಓ ಜಯ ಕಾಣದ ನೀನು ಇನ್ನು ಮುಂದೆ ರೋಗಿಗಳ ಮೇಲೆ ರೋಗಿಗಳು ಅನೇಕ ಲೆಕ್ಕವಿಲ್ಲದಷ್ಟು ರೋಗಿಗಳನ್ನ ಗುಣ ಮಾಡುವಂತೆ ಬಲಪಡಿಸುವ ಯೇಸು. ಲೆಕ್ಕವಿಲ್ಲದಷ್ಟು ದೆವ್ವಗಳನ್ನ ಬಿಡಿಸುವುದಕ್ಕಾಗಿ ನಿನ್ನನ್ನ ಅಭಿಷೇಕಿಸುವ ಯೇಸು, ನಿನ್ನನ್ನು ಅಭಿಷೇಕಿಸುವ ಯೇಸು. ತನ್ನ ನಾಮದ ಅಧಿಕಾರವನ್ನ ಬಲವಾಗಿ ಉಪಯೋಗಿಸಲು ನಿನಗೆ ಅಧಿಕಾರ ನೀಡುವ ಯೇಸು. ಓ
Rabagalama Shagere, Hallelujah, 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 Hallelujah. ದೇವರ ರಾಜ್ಯವನ್ನ ವಿಸ್ತಾರ ಮಾಡುವುದಕ್ಕೆ ಜಯಶಾಲಿಯನ್ನಾಗಿ ನಿನ್ನಿಂದ ಮುಂದೆ ಸಾಗಿಸುವ ಯೇಸು, ಮುಂದೆ ಸಾಗಿಸುವ ಯೇಸು. ಯೇಸುವೇ ನಿನಗೆ ಸ್ತೋತ್ರ, 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 ಸ್ತೋತ್ರ. ಮಹಾರಾಜ ಶಗೇರಿ ರೋಕೋ ಮಾನ ಸಕೇರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಸೋಲನ್ನೆಲ್ಲ ಜಯವಾಗಿ ಮಾರ್ಪಡಿಸುವ ಯೇಸು, ನಿನ್ನನ್ನು ಗುರಿ ತಲುಪಿಸುವ ಯೇಸು, ನಿನ್ನನ್ನು ಜಯಶಾಲಿಯಾಗಿ ಮಾರ್ಪಡಿಸುವ ಯೇಸು. ಹೋರಾಗಲ್ಮನ ಶಕೇರಿ. Hallelujah, hallelujah, hallelujah. Mehel Shabbat Manasakir.